ಸ್ನೇಹಿತರೆ ನಮಸ್ತೆ. ನಾನೀಗ ಒಂದು ಲೈವ್ಗೆ ಬರೋಕ್ಕೆ ಏನು ಕಾರಣ ಅಂತ ಅಂದರೆ, ಈಗ ಸುಮಾರು ಒಂದು ವಿಡಿಯೋಗಳು ಬರ್ತಾ ಇದ್ದಾವೆ. ಎಂಥ ವಿಡಿಯೋಗಳು ಅಂದರೆ, ಈ ನಾಯಿಗಳು ಮಕ್ಕಳನ್ನ ಕಚ್ಚಂಥ ವಿಡಿಯೋಗಳನ್ನ ಶೇರ್ ಮಾಡಿ ಬಿಡ್ತಾರೆ. ಮತ್ತು ಈ ನಾಯಿಗಳಿಗೆ ಅನ್ಯಾಯ ಆಗೋವಂಥ ವಿಡಿಯೋಗಳನ್ನ ಹಾಕ್ತಾರೆ. ಆ ವಿಡಿಯೋಗಳಿಗೆ ಲೈಕು, ಶೇರು ಮತ್ತು ಕಮೆಂಟ್ಸ್ ಕೊಡೋದ್ರಿಂದ ಏನಾಗುತ್ತೆ, ಹೆಚ್ಚಿನ ಅವ್ರಿಗೆ ದುಡ್ಡು ಬರುತ್ತೆ ಅಂತ ಅನಿಸುತ್ತೆ, ವ್ಯೂಗಳಾಗುತ್ತೆ. ಸೊ ಹೆಚ್ಚು ವ್ಯೂ ಹೋದಷ್ಟು ಅನ್ಯಾಯ ಪ್ರತಿಯೊಬ್ಬರಿಗೂ ಈಗ ಮೂಕ ಪ್ರಾಣಿಗಳಿಗೆ ಆಗ್ತಾ ಇರೋದೇ ಮೊದಲನೇದು ಅನ್ಯಾಯ. ಎರಡನೇದು ಬಂದ್ಬಿಟ್ಟು ಅವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ಯಾವ ಒಂದು ಕಾನೂನು ಮುಂದೆ ಬರ್ತಾ ಇಲ್ಲ. ನಾವು ಬೀದಿ ನಾಯಿಗಳಿಗೆ ಊಟ ಹಾಕೋರು ಇವಾಗ ಮುಂದೆ ಬಂದು ಹೋರಾಡಬೇಕು ಅಂದ್ರು ನಾವು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ನಮಗೆ ಮತ್ತೆ ಆಕಾಶದಷ್ಟು ಸೇತುವೆ ಇದೆ ಸುಪ್ರೀಂ ಕೋರ್ಟ್ಗೂ ನಮಗೆ ಈ ಪ್ರಾಣಿ ಪ್ರಿಯರಿಗೂ ಊಟ ಹಾಕೋರ್ಗು ಸಂಬಂಧನೇ ಇಲ್ಲ. ಆ ರೀತಿ ಅಷ್ಟು ದೂರ ಇದೆ. ಆದರೆ ಅಲ್ಲಿಂದ ಮಾತ್ರ ನಮಗೆ ಪನಿಷ್ಮೆಂಟು, ನೋವು, ಮಾನಸಿಕವಾಗಿ ಹಿಂಸೆ ಎಲ್ಲ ಕೊಡ್ತಾ ಇದ್ದಾರೆ. ಅದು ಮಾನಸಿಕವಾಗಿ ಹಿಂಸೆ, ನಾವು ಮೆಂಟಲಿ ಟೆನ್ಷನ್ ತಗೊಂಡು ನಮ್ಮ ಮಕ್ಳಿಗೆ ಏನಾಗುತ್ತೋ, ಮುಂದೆ ಹೆಂಗೆ ಅವ್ರು ಬದುಕ್ತಾರೋ, ಏನಾಗುತ್ತೋ ಅಂತೇಳಿ ನಾವು ತುಂಬ ಪ್ಯಾನಿಕ್ ಆಗ್ತಾ ಇರೋದು ಉಂಟು. ಮತ್ತು ನಾವು ನೆಮ್ಮದಿಯಾಗಿ ಸೆಪ್ಟೆಂಬರಿಂದ ಆರಾಮಾಗಿರೋಕ್ಕಾಗ್ತಾ ಇಲ್ಲ. ತುಂಬ ನೋವಲ್ಲಿ ಯಾವುದು ಅವಶ್ಯಕತೆ ಇಲ್ಲ. ಇದೆಲ್ಲ ಕಾಲಕ್ರಮೇಣ ಅಲ್ಲಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಲ್ಲೇ ಸಂತಾನಹರಣ ಚಿಕಿತ್ಸೆ ಮಾಡಿಕೊಂಡು ರೇಬಿಸ್ ವ್ಯಾಕ್ಸಿನ್ ಹಾಕ್ಕೊಂಡು ಇಷ್ಟೆಲ್ಲ ದುಡ್ಡು ತಿಂತಾರಲ್ಲ. ಒಂದೊಂದು ಹಳ್ಳಿನಲ್ಲೂ ABC ಸೆಂಟರ್ ಓಪನ್ ಮಾಡಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ABC ಸೆಂಟರ್ ಮಾಡಿ ಅಲ್ಲಿ ವ್ಯಾಕ್ಸಿನ್ ಮಾಡೋದ್ರಿಂದ ಈ ನಾಯಿ ಜನನ ಪೂರ್ತಿ ಕಡಿಮೆ ಆಗುತ್ತೆ. ಅದು ಬಿಟ್ಟು ಯಾವುದೇ ರೀತಿಯಲ್ಲೂ ಕಡಿಮೆ ಆಗಲ್ಲ. ಈ ತಲೆ ಸರಿ ಇಲ್ಲದೆ ಇರೋರೆಲ್ಲ ದುಡುಕಿ ಒಂದು ನಿರ್ಧಾರ ತಗೊಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಜಡ್ಜ್ಗಳು ಡಾಗ್ ಏಟರ್, ಅವ್ರು ಫಸ್ಟೇ ಡಾಗ್ ಏಟರು, ಕುತ್ಕೊಂಡು ತೀರ್ಮಾನ ಮಾಡ್ತಾ ಇದ್ದಾರೆ. ತಿಕ್ಕ ಮಕ ಇಲ್ದಿರ ತೀರ್ಮಾನ ಮಾಡ್ತಾ ಇದ್ದಾರೆ. ತಲೆ ಬುಡ ಏನು ಇಲ್ದಿರ ತೀರ್ಮಾನ ಮಾಡ್ತಾ ಇದ್ದಾರೆ. ಒಂದು ನಾಯಿ ಕಚ್ಚಿದೆ ಅಂತ ಅಂದ್ರೆ 1 ಸತಿ 2 ಸತಿ 3 ಸತಿ 4 ಸತಿ ವ್ಯಾಕ್ಸಿನ್ ಏನ್ ಹಾಕ್ಸ್ತಾರೆ. ಇದನ್ನು ಅಷ್ಟೇ ಸ್ಕ್ಯಾಮ್ ಮಾಡ್ಬಿಟ್ಟು ಬಾಯಂದರ ಜೀವ ಮೇಲೆ ಅಪವಾದ ಹಾಕಿ 1 ಸತಿ ನಾಯಿ ಕಚ್ಚಿದ್ರೆ 2ನೇದು 3ನೇದು 4ನೇದು 5ನೇದು ವ್ಯಾಕ್ಸಿನ್ ಅಂತ ಇರುತ್ತಲ್ವಾ, ಅದನ್ನು ಒಂದೊಂದು ಸತಿಗೂ ನಾಯಿ ಕಚ್ಚಿದೆ ಅಂತೇಳಿ ಫೋಟೋ ಹಿಡಿದು ಪ್ರತಿಯೊಂದು ಪರಿಗಣಿಸ್ತಾ ಇದ್ದಾರೆ. ಆದರೆ ಇದು ಎಷ್ಟು ಅವರು ಮೂಕ ಪ್ರಾಣಿಗಳ ಮೇಲೆ ಪರಿಗಣಿಸ್ತಾರೋ, ನಾಳೆ ಅವ್ರಿಗೂ ಇದೇ ಥರನೇ ಪನಿಷ್ಮೆಂಟ್ ಆಗುತ್ತೆ. ಅವ್ರಿಗೂ ಅವ್ರ ಮನೆಯವ್ರಿಗೂ ಇದೇ ಥರನೇ ಸುಳ್ಳು ಅಪವಾದ ಹಾಕಿ ಪನಿಷ್ಮೆಂಟ್ ಆಗುತ್ತೆ. ಬಟ್ ಈಗ ಪ್ರೆಸೆಂಟು ನಮ್ಮ ಬಾಯಲ್ದರ ಜೀವಗಳು, ನಮ್ಮ ಬೀದಿ ಮಕ್ಕಳು ಅನುಭವಿಸ್ತಾ ಇದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ. ಅವ್ರು ಎಲ್ಲೋ ಬದುಕೊಂಡು ಗಾಳಿ ಕುಡ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಒಂದು ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅದನ್ನೂ ಬಿಡ್ದಿರ ಇವಾಗ ನಾಯಿ ಕಚ್ತು ಅಲ್ಲಿ ಪಾರ್ಕಲ್ಲಿ ಇರಬಾರ್ದು ನಾಯಿ, ಇಲ್ಲಿರಬಾರ್ದು ಅಲ್ಲಿರಬಾರ್ದು, ಏನೂ ಇರಬಾರ್ದು. ಕೊನೆಗೆ ಭೂಲೋಕನೇ ಇಲ್ದಿರ ದೇವ್ರು ಮಾಡಿಬಿಡ್ತಾನೆ. ಯಾಕಿದು ಅರ್ಥ ಆಗ್ತಿಲ್ಲ? ನೀವೇನು 1000 ವರ್ಷ ಬದುಕ್ತೀರಾ, ಎಷ್ಟು ನೀವು ನ್ಯಾಯ ಧರ್ಮದಲ್ಲಿ ಬದುಕ್ತಿರೋ ಅಷ್ಟೇ ನಿಮಗೆ ಅದು ಶ್ರೇಯಸ್ಸು. ಎಷ್ಟು ಧರ್ಮದಲ್ಲಿ ನೀವು ಬದುಕಿದ್ರೋ ಅಷ್ಟೇ ಶ್ರೇಯಸ್ಸು. ನಮಗೆ ಮಾನಸಿಕವಾಗಿ ಬಹಳ ನೋವಾಗಿದೆ, ತುಂಬ ನೋವಾಗಿದೆ. ಜಡ್ಜ್ಮೆಂಟು ಸರಿ ಇಲ್ಲ. ಒಂದೊಂದು ಇಯರಿಂಗ್ ಅನ್ನಷ್ಟರಲ್ಲೇ ಬೀದಿಯಲ್ಲೆಲ್ಲ 90% ನಾಯಿಗಳನ್ನ ತೆಗೆದಾಕ್ಬಿಟ್ಟಿದ್ದಾರೆ. ಎಲ್ಲೂ ನಾಯಿ ಇಲ್ಲ, ಬೀದಿಯಲ್ಲಿ ನಾಯಿಯೇ ಇಲ್ಲ. ಇದೆಲ್ಲ ನಿಮ್ಮ ವಂಶ ನಿರ್ವಂಶ ಆಗೋಗಕ್ಕೆ ಇದಕ್ಕೆಲ್ಲ ಕಾರಣ ನೀವೇ. ಯಾವ್ಯಾರು ಡಾಗ್ ಏಟರ್ಸು ಪ್ರಾಣಿಗಳ ಮೇಲೆ ಅಪವಾದ ಹಾಕ್ತೀರಾ, ಪ್ರಾಣಿಗಳನ್ನ ಅನ್ಯಾಯಕ್ಕೆ ಇದು ಮಾಡ್ತೀರಾ. ನಿಜವಾಗೂ ನಿಮ್ಗೆ ಒಳ್ಳೇದಂತೂ ಆಗೋದಿಲ್ಲ ಮೂಕ ಪ್ರಾಣಿಗಳ ಮೇಲೆ ಹೇಳಿ. ಈಗ ಇದು ಬೇರೆ ಸುಪ್ರೀಂ ಕೋರ್ಟಲ್ಲಿ ಬೇರೆ ಒಂದೊಂದು ನಾಯಿ ಕಚ್ಚಿರೋದು ಈ ಸತಿ ಈ ತಿಂಗಳು 20,000 ಬಂದಿದೆ, 30,000 ಬಂದಿದೆ ಅಂತ ಅಪವಾದ ಹಾಕ್ತಾರೆ. ಈ ಸೂಳೆ ಮಕ್ಕಳು ಟೈಮ್ಗೆ ಅವುಗಳಿಗೆ ಊಟ ನೀರು ಇರಕ್ಕೆ ವ್ಯವಸ್ಥೆ, ಒಂದು ಶೆಲ್ಟ್ರ್ ಅಂತಾರೆ, ಅವ್ರ ಬಾಯಿಗೆ ಹುಳ ಬೀಳ ಶೆಲ್ಟ್ರು ಕಟ್ಟಿಲ್ಲ ಅವರು. ಅಟ್ಲೀಸ್ಟ್ ಕುಡಿಯೋಕೆ ನೀರು ವ್ಯವಸ್ಥೆ ಮಾಡಿಲ್ಲ, ಊಟದ ವ್ಯವಸ್ಥೆ ಇಲ್ಲ, ಅವ್ರಿಗಿರಕ್ಕೆ ಒಂದು ಜಾಗ ಅಂತೂ ಇಲ್ಲ. ಬರೀ ನಾಯಿ ಕಚ್ಚಿದೆ. ಅಯ್ಯೋ ಸೂಳೆ ಮಕ್ಕಳ, ನಿಮ್ಮ ತಲೆ ಒಳಗಡೆ ನೀವು ಕಚಡ ಇಟ್ಕೊಂಡಿದ್ದೀರಾ, ನೀವು ಸಗಣಿ ಇಟ್ಕೊಂಡಿದ್ದೀರಾ, ಮೆದುಲ್ತಾನೆ ಇರೋದು. ನಿಮಗೆ ಬುದ್ಧಿ ಇಲ್ವಾ? ಅವುಗಳಿಗೆ ಏನು ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡಿ. ಅದು ಬಿಟ್ಬಿಟ್ಟು ನಾಯಿ ಕಚ್ತು ಅಂದ್ರೆ ನಿಮ್ಮ ಅಮ್ಮನ ಕೇಯ್ತಾನೆ, ನಿಮ್ಮ ಅಮ್ಮನವ್ರಿಗೂ ಕೇಯಕ್ಕೆ ಹಾಕ್ಬಿಡ್ತೀರಾ ಸೂಳೆ ಮಕ್ಕಳ. ABC ಮಾಡಿಸಿ, ಎಲ್ಲ ಹಳ್ಳಿಗಳಲ್ಲಿ ಹಾಕಿ ABC, ಪ್ರತಿಯೊಂದು ಹಳ್ಳಿಯಲ್ಲಿ ಹಾಕಿ. ಈಗೂ ನನಗೆ ಚನ್ನಪಟ್ಟಣದಿಂದ ಕಾಲ್ ಬಂದಿದೆ, ಮೇಡಮ್ ನಮ್ಮ ಹಳ್ಳಿಯಲ್ಲಿ ABCನೇ ಇಲ್ಲ,
ವ್ಯಾಕ್ಸಿನೇ ಇಲ್ಲ. ನಾವು ಎತ್ಕೊಂಡು ಹೋಗಿ PFAಗೆ ಹೋಗಿ ಮೆಡಿಸನ್ ಮಾಡಿಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಬರೋಣ ಅಂದರೆ ಅಲ್ಲೂ ಮಾಡ್ತಾ ಇಲ್ಲ. PFLೂ ನಿಲ್ಲಿಸ್ಬಿಟ್ಟಿದ್ದಾರೆ, ಆಪ್ರೇಷನ್ ಮಾಡೋದು ನಿಲ್ಲಿಸಿದ್ದಾರೆ. ನಾನು ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ, ದಯವಿಟ್ಟು ಮನುಷ್ಯ 1000 ವರ್ಷ ಬದುಕಲ್ಲ, ಬದುಕದೆ 100 ವರ್ಷ ಅಂದರು. ಈಗ 100 ವರ್ಷದಲ್ಲಿ ಹಳೆ ಮರಗಳು ಮಾತ್ರ, ಅಂದರೆ ನಮ್ಮ ಹಿರಿಯರು ಏನು ದೊಡ್ಡವರು ಇದ್ದಾರೆ ಅವ್ರು ಮಾತ್ರ 60, 70, 80 ವರ್ಷ ಅಂತ ನೋಡ್ತಾ ಇದ್ದೀವಿ ಅಷ್ಟೇ. ಇನ್ನು ನಮ್ಮ ತಲೆಮಾರೆಲ್ಲ ಅದೆಲ್ಲ ಆಸೆನೇ ಇಟ್ಕೋಬೇಡಿ, ಅಷ್ಟು ದೇವ್ರು ಆಯುಷ್ ಕೊಡೋದಿಲ್ಲ. ಯಾಕೆ ಅಂತಂದರೆ ಅಷ್ಟು ಅನಾಚಾರ, ಅಷ್ಟು ದೌರ್ಜನ್ಯ, ಅಷ್ಟು ಭೂಲೋಕದಲ್ಲಿ ಪರಿಸರ, ಪ್ರಾಣಿಗಳು ಪ್ರತಿಯೊಂದು ನಾಶ ಮಾಡ್ತಾ ಇರೋದಕ್ಕೆ ದೇವರು ನೋಡಿ ಪ್ರಾಣಿಗಳದ್ದು ಒಂದೊಂದು ಆಯುಷು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಇದು ಸತ್ಯ. ನಿಜವಾಗೂ ಎಲ್ಲ ಒಂದು ತಿಳ್ಕೊಂಡು ಬದುಕಬೇಕು. ನಾನು ಮಾತ್ರ ಚೆನ್ನಾಗಿರ್ಬೇಕು, ನನ್ನ ಮನೇಲಿ ನಾನು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂದರೆ ದೇವ್ರು ಬಿಡೋದಿಲ್ಲ. ಪ್ರತಿಯೊಂದು ಇರಬೇಕು, ಪ್ರಕೃತಿಯಲ್ಲಿ ಪ್ರತಿಯೊಂದು ಇರಬೇಕು. ನಾವು ಎಲ್ಲದಕ್ಕೂ ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ಅದು ಒಂದು ಸಂಸ್ಕಾರ ಉಳಿಸ್ಕೊಬೇಕು. ನಮ್ಮದು ಅಂತ ಒಂದು ಜವಾಬ್ದಾರಿಯಿಂದ ನಾವು ಬದುಕಬೇಕು. ಕಾನೂನು, ಕೋರ್ಟು ಅದೆಲ್ಲ ನೆಕ್ಸ್ಟು, ಆದರೆ ಆತ್ಮ ಶುದ್ಧಿಯಾಗಿ ಬದುಕಬೇಕು. ಅದು ಬಿಟ್ಬಿಟ್ಟು ಮೋಸ, ವಂಚನೆ, ಡಾಗ್ ಬೈಟ್ ಕೇಸಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಾಯಿಗಳನ್ನ ಒಳಗಡೆ ಹಾಕ್ಸ್ಬಿಟ್ಟು ನೀವೇನು ಚೆನ್ನಾಗಿರ್ತೀರಾ, ನೀವೇನು ಯಾವ ಪಾಪದ್ದು ಕರ್ಮದಲ್ಲಿ ಕುತ್ಕೊಂಡಿದ್ದೀರಾ ಗೊತ್ತಾ? ನೀವು ಡಾಗ್ ಬೈಟ್ ಕೇಸಲ್ಲಿ ನಾಯಿಗಳನ್ನ ಜೈಲ್ಗೆ ಹಾಕ್ಸೋದೆಲ್ಲ ಸುಮ್ಮನೆ ಅಲ್ಲ. ನಿಮ್ಮ ವಂಶ ನಿರ್ವಂಶ ಆಗೋಗ, ನೀವು ಹಾಳಾಗೋಗ, ನೀವು ಸರ್ವನಾಶವಾಗಿ ಹೋಗ್ತೀರಾ. ಮೂಕ ಪ್ರಾಣಿಗಳ ಮೇಲೆ ಸುಳ್ಳು ಹೇಳಿದ್ರೆ ನಿಮ್ಗೆ ಅಷ್ಟೊಂದು ತಿಗ್ದಲ್ಲಿ ದಮ್ಮಿದ್ರೆ ಹೋಗಿ ಹಾವು ಕಚ್ಚುತ್ತೆ, ಹಾವು ಹತ್ರ ಹೋಗಿ ನಿಂತ್ಕೊಳ್ಳಿ, ಕಚ್ಚಿಸ್ಕೊಂಬಂದು ಕೇಸ್ ಹಾಕಿ. ಸೂಳೆ ಮಕ್ಕಳ, ಮಿಂಡ್ರುಗುಟ್ಟಿದ ಮಕ್ಕಳನ್ನ ಅದೆಷ್ಟು ಜನಕ್ಕೆ ಉಡ್ಸಿದ್ದೀರಾ ನೀವು? ಆ ಬೇವಸ್ಸಿಗುಟ್ಟಿರೋ ಮಕ್ಕಳನ್ನ ರೋಡ್ ಮೇಲೆ ಬಿಡ್ತೀರಾ? ಊರೇ ಕೇಸ್ಕೊಂಡು ಹುಟ್ಟಿಸ್ತೀರಾ, ಗಂಡನ ಹುಟ್ಟಿಸ್ರೆ ಮನೆಯಲ್ಲಿ ಇಕ್ಕೊಂಡು ಸಾಕ್ತಾ ಇದ್ರಿ, ಊರೇ ನೀವು ಕೇಸ್ಕೊಂಡು ಹುಟ್ಟಿಸ್ತೀರಾ, ಆ ಊರೇ ಕೇಳಿ ಅಂತ ಬಿಡ್ತೀರಾ, ಸುಮ್ಮನೆ ನಾಯಿ ಮೇಲೆ ಅಪ್ಪದ ಹಾಕ್ತೀರಾ. ಬೇವಸಿ ಮುಂಡೇರ, ನಿಮ್ಮ ಬಾಯಿ ಗುಳ ಬೀಳ, ನಿಮಗೆ ಸಂತಾನನೇ ಇಲ್ದಿರ ಆಗ್ಬಿಟ್ಟಿ ಸುಳೆ ಮುಂಡೆಗುಳ. ನಿಮ್ಮಿಂದ ನಮ್ಮ ಮೂಕ ಪ್ರಾಣಿಗಳು ಭೂಮಿ ಮೇಲೆ ಬದುಕಬಾರ್ದು. ಇಷ್ಟು ಮಾಡಾಕ್ತಾ ಇದ್ದೀರಾ ನೀವು ಪಾಪಿಗಳ. ನಿಮ್ಗೇನು ಬಂದಿದೆ ಕೇಳಗಲ್ಲ. ನೀವು ಹುಟ್ಟಿಸಿರೋ ಮಕ್ಕಳನ್ನ ನಿಮ್ಮ ಮನೆಯಲ್ಲಿ ಇಕ್ಕೊಳ್ಳಿ, ಅದು ಬಿಟ್ಬಿಟ್ಟು ರಸ್ತೆ ಮೇಲೆ ಬಿಟ್ಬಿಟ್ಟು ಊರ್ ಕೈಲಿ ಅಂತ ಬಿಡೋದು. ಅವನನ್ನ ಇಟ್ಕೊಂಡು ರೇಪ್ ಮಾಡಿಬಿಟ್ರೆ ರೇಪ್ ಮಾಡಿಬಿಟ್ಟ ಕೇಸ್ ಹಾಕೊಂತೀರಾ. ನಾಯಿ ಕಚ್ಬಿಡ್ತು, ನಾಯಿ ಕಚ್ಚೋವರೆಗೂ ಏನಕ್ಕೆ ಬಿಡ್ತೀರಾ? ಬೇರೆ ಏನು ನಡೆಯೋದೇ ಅಲ್ವಾ? 1000 ಜನ ಕೈದ್ಬಿಟ್ಟು ಹೋದ್ರೂ ಅದು ಏನು ಕೇಸೇ ಇಲ್ಲ. ಒಳಗಡೆ ಎಲ್ಲ ಅಲ್ಕ ಕೆಲಸಗಳು ಮಾಡ್ಕೊಂಡಿರ್ತೀರಾ. ಒಂದು ನಾಯಿ ಕಚ್ಬಿಟ್ಟಂತೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಡಾಗ್ ಬೈಟ್ ಕೇಸಲ್ಲಿ ನಾಯಿಗಳನ್ನ ಒಳಗಡೆ ಹಾಕ್ಸ್ತೀರಾ. ಬೇವಸಿ ಮುಂಡೇರ, ಲಂಕಣಿ ಮುಂಡೇರ, ಚಪ್ಪರ್ ಚಿನಾಲಿ ಮುಂಡೇರ. ನೀವೆಲ್ಲಿಂದ ಬಂದ್ರೆ ನಮ್ಮ ಕರ್ನಾಟಕಕ್ಕೆ ಲೋಪರ್ ಮುಂಡೇರ. ನಾವು ಇಲ್ಲಿ ಕನ್ನಡದವರು ಹೆಂಗೋ ನಾವು ನೆಲ ಜಲ ಫಂಕ್ಷನ್, ಒಂದೊಂದು ಫಂಕ್ಷನ್ನು ಕನ್ನಡ ಅದು ಇದು ಎಲ್ಲ ಏನೋ ಒಂದು ಮಾಡ್ಕೊಂಡು ನಾವು ಹೆಂಗೋ ಬದುಕ್ತಾ ಇದ್ವಿ. ಪ್ರಾಣಿಗಳನ್ನ ಜೊತೆಲಿ ಇಟ್ಕೊಂಡು ನಮ್ಮ ದೇಶ ನಾಶನೇ ಮಾಡಿಬಿಟ್ರಿ, ನಮ್ಮ ಊರು ಹಾಳೇ ಮಾಡಿಬಿಟ್ರಿ ಪಾಪಿಗಳ. ನೀವೆಲ್ಲಿಂದ ಬರ್ತೀರಾ? ಬಿಟ್ಟು ತೊಲಗೋಗಿ. ನೀವು ಬರೋದಲ್ದಿರ ಇಲ್ಲಿನ ಪರಿಸ್ಥಿತಿನ, ಪರಿಸರನೆಲ್ಲ ನಾಶ ಮಾಡಿ. Incoming voice call from Kaveri Victoria Hospital. ಇಲ್ಲಿನ ಪರಿಸರನೆಲ್ಲ ಪ್ರಕೃತಿನೆಲ್ಲ ಹಾಳು ಮಾಡಿ, ಇಲ್ಲಿನ ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿ ನೀವು ಏನು ಚೆನ್ನಾಗಿರ್ತೀರಾ ಮನೆ ಆಳಿಗಳ. ನೋಡಿ, ನಾನು ಜನನಲ್ಲಿ ನಾನು ಎಚ್ಚರಿಕೆ ಕೊಡೋದು ಒಂದೇ. ನೋಡಿ, ಈಗ ನಾನು ನಿಮ್ಮನ್ಗೆ ಎಚ್ಚರಿಕೆ ಕೊಡ್ಬೋದು, ಇಂಥ ಬೇವಸಿ ಮುಂಡೇರನ್ನ ಬದಲಾಯಿಸೋಕ್ಕಾಗಲ್ಲ. ಅವ್ರು ಮಾಡಿದ ಕರ್ಮ ಅವ್ರ ಮಕ್ಕಳು ಅನುಭವಿಸ್ತಾರೆ. ನಾನು ನಿಮ್ಮನ್ನು ಕೇಳ್ಕೊತೀನಿ, ನೀವೆಲ್ಲಾದರೂ ಪ್ರಾಣಿಗಳನ್ನ, ಈಗ ನೋಡಿ ನಾಯಿ ಕಚ್ತದೆ, ಅಷ್ಟು ಮಕ್ಕಳು ನಿಂತಿರ್ತಾರೆ, ನಾಯಿ ಎಲ್ಲ ಬಂದು ಕಚ್ಬಿಡುತ್ತೆ ಅಂತಾರಲ್ಲ, ಅಂಥದಕ್ಕೆ ಲೈಕೇ ಕೊಡಬೇಡಿ, ಕಮೆಂಟೇ ಮಾಡಬೇಡಿ, ಶೇರು ಮಾಡಬೇಡಿ, ರಿಪೋರ್ಟ್ ಮಾಡಿ. ಪ್ರತಿಯೊಬ್ಬರು ರಿಪೋರ್ಟ್ ಮಾಡಿ. ನಮ್ಮ ಮಕ್ಕಳ ಬಗ್ಗೆ ಅವರು ಡಿಗ್ರೇಡ್ ಮಾಡೋಕ್ಕೆ ಮುಂಚೆ ನಾವೇ ಡಿಗ್ರೇಡ್ ಮಾಡಿಬಿಡೋಣ, ಅವ್ರು ರಿಪೋರ್ಟ್ ಮಾಡಿಬಿಡೋಣ. ಅವ್ರ ಅಕೌಂಟ ರಿಪೋರ್ಟ್ ಮಾಡಿ, ಶೇರ್ ಮಾಡಬೇಡಿ, ಲೈಕ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ, ಎಲ್ಲೂ ಫಾಲೋ ಮಾಡಬೇಡಿ. ಅಂಥ ಬೋಳಿ ಮಕ್ಕಳು ವಿಡಿಯೋನ ಹಿಡಿತಾರಲ್ಲ, ಅಷ್ಟು ಅನ್ಯಾಯ ಆಗ್ತಾಯಿದೆಯಲ್ಲ, ಅಂಥದಕ್ಕೆಲ್ಲ ನೀವು ಕಮೆಂಟ್, ಶೇರು, ಲೈಕ್ ಎಲ್ಲ ಕೊಟ್ಟರೆ ಅವ್ರಿಗೆ ದುಡ್ಡು ಬರುತ್ತೆ ಅನಿಸುತ್ತೆ. ಆ ಭಿಕ್ಷುಕರು ಏನು ಮಾಡ್ತಾರೆ, ಗೂಗಲ್ ಪೇ, ಫೋನ್ ಪೇ, ಭಿಕ್ಷುಕರು ಬೋಳಿ ಮಕ್ಕಳು, ಅವರು ಅದನ್ನೆಲ್ಲ ವಿಡಿಯೋ ಮಾಡಿಬಿಟ್ಟು ಜನಗಳಿಗೆ ಹಾಕ್ತಾರೆ. ನಾವು ಪ್ರಾಣಿ ಪ್ರಿಯರು, ಅಯ್ಯೋ ನಮ್ಮ ಮಗು ಅಂತ ಲೈಕ್ ಹೋಗ್ತೀವಿ. ನಮ್ದೊಂದು ಲೈಕು ಸುಳೆ ಮಕ್ಳಿಗೆ ದುಡ್ಡು ಬರುತ್ತೆ. ನೀವು ಅದು ಲೈಕ್ ಹೊಡಿಬೇಡಿ, ಶೇರ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ, ರಿಪೋರ್ಟ್ ಮಾಡಿ, ಎಲ್ಲ ಕಡೆ ರಿಪೋರ್ಟ್ ಮಾಡಿ. ನಮ್ಮ ಮಕ್ಕಳಿಗೆ ಅನ್ಯಾಯ ಆಗೋಂಥ ವಿಡಿಯೋಗಳನ್ನ ನೀವು ಶೇರು ಮಾಡಬೇಡಿ, ಲೈಕು ಕೊಡಬೇಡಿ. ಬೇಕಂತ ಅಂಥ ವಿಡಿಯೋನೇ ಮಾಡಿ ಹಾಕ್ತಾರೆ.
ಎಲ್ಲಿ ನೋಡ್ತಿರೋ ನಮ್ಮ ಮಕ್ಳಿಗೆ ಅನ್ಯಾಯ ಆಗಿದ್ರು ಪರವಾಗಿಲ್ಲ, ಭಗವಂತ ನೋಡ್ಕೊತಾನೆ. ರಿಪೋರ್ಟ್ ಮಾಡ್ತಾರಿ, ಲೈಕು ಕೊಡಬೇಡಿ, ಶೇರ್ ಕೊಡಬೇಡಿ, ಕಮೆಂಟ್ ಕೊಡಬೇಡಿ. ಇದೆಲ್ಲ ನೋಡಿ ಸುಪ್ರೀಂ ಕೋರ್ಟಲ್ಲಿ ಇದೆಲ್ಲ ಪರಿಗಣಿಸ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಅವ್ರಿಗೆ ಬದುಕ ಹಕ್ಕೇ ಇಲ್ಲ ಅಂತೇಳಿ ಈಗ ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದಿಷ್ಟೇ, ನಿಮಗೆ ನಾನು ಬದಲಾವಣೆ ಮಾಡ್ಬೋದು. ಒಂದು ಅಪ್ಪನಿಗೆ ಹುಟ್ಟಿರೋರಿಗೆ ಬದಲಾವಣೆ ನಾನು ಮಾಡ್ಬೋದು. 101 ತುಣೆಗೆ ಹುಟ್ಟಿರೋ ಸೂಳೆ ಮಕ್ಕಳಿಗೆ ನಾವು ಮಾಡೋಕ್ಕಾಗಲ್ಲ. ಈಗ ಡಾಗ್ ಬೈಟು ಕೇಸಲ್ಲಿ ಮೂಕ ಪ್ರಾಣಿಗಳನ್ನ ಒಳಗಡೆ ತೊಗೊಂಡೋಗಿ ಹಾಕ್ತಾರಲ್ಲ, ಆ ಮಕ್ಕಳು ಎಷ್ಟು ಅನುಭವಿಸ್ತಾ ಇದ್ದಾರೆ ಗೊತ್ತಾ? ಎಷ್ಟು ಕಷ್ಟ, ಎಷ್ಟು ನೋವು. ಆ ಚಿಕ್ಕ ಕೊಠಡಿಯಲ್ಲಿ, ಕಬ್ಬಿಣದ ಕೊಠಡಿಯಲ್ಲಿ ಹಾಕ್ತಾರೆ. ಬೇಸಿಗೆಯಲ್ಲಿ ಹೆಂಗೆ ಬದುಕಬೇಕು, ಊಟ ನೀರು ಇಲ್ದಿರ. ಇಲ್ಲಿ ಚಾಮರಾಜಪೇಟೆಯಲ್ಲಿ ಪರವಾಗಿಲ್ಲ, ಒಂಚೂರು ಏನೋ ನೋಡ್ತಾರೆ. ಇಲ್ಲಿ ನಿಯರ್ ಬೈ ಇರೋದ್ರಿಂದ ಜನಗಳು ಹೋಗ್ತೀವಿ ಬರ್ತೀವಿ ನೋಡ್ತೀವಿ. ಅಷ್ಟು ಹಳ್ಳಿಗಳ ಕಡೆ ಎಲ್ಲ ಎತ್ಕೊಂಡೋಗಿ ಹಾಕಿದ್ದಾರೆ. ಅವುಗಳಿಗೆ ಊಟ ನೀರು ಇಲ್ಲ, ನಾಯಿನೇ ಕಚ್ಕೊಂಡು ತಿಂತಾ ಇದ್ದೇವೆ. ಎಷ್ಟೆಲ್ಲ ಅನ್ಯಾಯ. ಅದಕ್ಕೆಲ್ಲ ಕಾರಣ ಆಗಿರೋರು ವಂಶ ನಿರ್ವಂಶ ಆಗೋಗ, ಅವರು ಸರ್ವನಾಶವಾಗೋಗ, ಅವ್ರು ನಾಶವಾಗೋಗ, ಆ ಮೂಕ ಪ್ರಾಣಿಗಳನ್ನ ಇಟ್ಕೊಂಡು ಹಿಂಸೆ ಕೊಡ್ತಿರಲ್ಲ, ನಿಮ್ಮ ಮನೆ ಹಾಳಾಗೋಗ. ನಿಮ್ಗೇನು ಬೇರೆ ಕೆಲಸ ಇಲ್ವಾ ಪಾಪಿಗಳ? ಆ ಜಡ್ಜ್ಗಳು ನೋಡಿದ್ರೆ ಏನು ಒಂದು ಕೇಸೇ ಪ್ರಪಂಚದಲ್ಲಿ ಇಲ್ಲ. ಎಲ್ಲ ನಮ್ಮನ್ನು ಕರೆಕ್ಟಾಗಿ ಹುಟ್ಟಿರೋ ಥರ ಆ ಬೇವಸಿ ಸುಳೆ ಮಕ್ಕಳು, ಮಿಂಡ್ರುಗುಟ್ ಲೋಪರ್ಗಳು ನೋಡಿದ್ರೆ ನಾಯಿ ನಾಳೆ 2 ಗಂಟೆಗೆ ಹಾಕಿದಾರಂತೆ ಏನು ಇಯರಿಂಗ್ಸು. ಏನು ಕೇಳಗಾಲಿಕ್ಕೆ ಇಷ್ಟೊಂದು ಸಾಯ್ತಾ ಇದ್ದೀರಾ? ಎಷ್ಟು ಬರಬೇಕು ಜಗತ್ತು, ಇನ್ನೆಷ್ಟು ಕರ್ಮ ನಾವು ನೋಡ್ಬೇಕು ಈ ಕಣ್ಣಲ್ಲಿ. ಏನೇನು ನೋಡೋದು ನಾವಿನ್ನ? ಅದಕ್ಕೆ ನಾನು ಹೇಳ್ತೀನಿ, ಎಲ್ಲೂ ಶೇರು ಕಮೆಂಟು ಲೈಕು ಮಾಡಬೇಡಿ. ನಮ್ಮ ಮಕ್ಳಿಗೆ ಅನ್ಯಾಯ ಆಗಿದೆಯಾ, ದೇವ್ರು ನೋಡ್ಕೊತಾನೆ. ನೀವು ಶೇರ್ ಮಾಡೋದ್ರಿಂದ, ನೀವು ಲೈಕ್ ಮಾಡೋದ್ರಿಂದ ಈ ಸೂಳೆ ಮಕ್ಕಳು ಇನ್ನೂ ಭಯಾನಕರವಾಗಿ ವಿಡಿಯೋಗಳು ಮಾಡ್ತಾ ಇರ್ತಾರೆ. ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ಮಾಡ್ತಾರೆ. ಆ ವಿಡಿಯೋಗಳು ಮಾಡಿ ಏನು ಮಾಡ್ತಾರೆ, ದುಡ್ಡುಗೋಸ್ಕರ ಇನ್ನೂ ಕ್ರಿಟಿಕಲ್ ಸಿಚುವೇಶನು ಬೆಂಕಿ ಹಾಕಿ ಸುಡೋದು ವಿಡಿಯೋ ಮಾಡ್ತಾರೆ, ರೇಪ್ ಮಾಡೋದು ವಿಡಿಯೋ ಮಾಡ್ತಾರೆ. ನಮ್ಮ ಮಕ್ಳಿಗೆ ಅನ್ಯಾಯ ಆಗಿದ್ರು ಪರವಾಗಿಲ್ಲ, ಶೇರ್ ಮಾಡೋದ್ರಿಂದ ಯಾವ ಕಾನೂನು ಸುಳೆ ಮಕ್ಕಳು ಯಾವ ಮೋದಿನೂ ಬರಲ್ಲ, ಯಾವ ಗಲ್ಗಂಟೆ ಅಪ್ಪನೂ ಬರಲ್ಲ. ನೀವು ಶೇರ್ ಮಾಡಿ ಏನು ಪ್ರಯೋಜನ ಇಲ್ಲ, ಯಾರು ಬುದ್ಧಿ ಕಲಿಯಲ್ಲ. ರಿಪೋರ್ಟ್ ಮಾಡಿ, ಪ್ರತಿಯೊಂದು ವಿಡಿಯೋಗೂ ರಿಪೋರ್ಟ್ ಮಾಡಿ. ಆವಾಗ ಶೇರು ಕಮೆಂಟ್ಸ್ ಏನು ಇರೋದಿಲ್ಲ. ಇದು ನಮ್ಮ ಮಕ್ಕಳು ಎಲ್ಲಿದ್ರು ವಿಡಿಯೋ ಓಪನ್ ಮಾಡ್ರೆ ನಾಯಿ. ಮುಂದಿನ ಪೀಳಿಗೆಗೆ ಇವಾಗೆ ಮೆಂಟಲಿ ಡಿಸಾರ್ಡ್ ಮಾತ್ರೆಗಳನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ತಯಾರಿಸ್ತಾ ಇದ್ದಾನೆ ಮೋದಿ. ಎಲ್ಲ ಮಾಡ್ತಾ ಇದ್ದಾನೆ, ಎಲ್ಲ ಬ್ರೈನ್ ಉಪಯೋಗಿಸಿ ಮಾಡ್ತಾ ಇದ್ದಾನೆ. ಈ ವಿಡಿಯೋಸ್ ಎಲ್ಲ ಬಿಟ್ಟಿದ್ದಾನೆ. ಈಗ ಭಯಂಕರವಾಗಿರೋದು ನಡೀದೇ ಇರೋ ಅಂಥದ್ದೇ ಏನೋ ಅಲ್ಲಿ ನಡೆದೇ ಇರಲ್ಲ. ಆ ವಿಡಿಯೋದಲ್ಲಿ ನಾಯಿ ಹಿಂಗೆ ಮಾಡ್ಬಿಡ್ತು, ಹುಲಿ ಹಿಂಗೆ ಮಾಡ್ಬಿಡ್ತು, ಬರೀ ಪ್ರಾಣಿಗಳ್ದೆ ಅವ್ರ ಅಮ್ಮನಕ್ಕೆ ಆಗ್ತಾನೆ ಇರ್ತಾರೆ. ಆವಾಗ ನಾವೆಲ್ಲ ನೋಡ್ತಾ ಇರ್ತೀವಿ. ನೋಡಿ ನಾವೆಲ್ಲ ಮೆಂಟ್ಲಾಗ್ಬಿಡ್ಬೇಕು. ಈ ಥರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳ ಕೈಲಿ ಮೊಬೈಲೇ ಕೊಡಬೇಡಿ. ಚಚ್ಚಿ ವಿಷಾಕ್ ಸಾಯಿಸ್ಬಿಡಿ ಪರವಾಗಿಲ್ಲ, ಮಕ್ಕಳ ಕೈಲಿ ಮೊಬೈಲೇ ಕೊಡಬೇಡಿ. ಬದುಕಿದ್ದು ಚೆನ್ನಾಗಿರೋ ಮಕ್ಕಳನ್ನ ನೋಡ್ಕೊಬೋದು, ಮೆಂಟಲ್ ಆಗಿರೋ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ. ಒಂದು. ಎರಡನೇದು, ನಿಮ್ಮ ಮಕ್ಕಳನ್ನ ದಯವಿಟ್ಟು ಡಾಗ್ ಹೇಟರ್ಸ್ಗೆ ನಾನು ಹೇಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಉಡ್ಸಿ ಮೆಂಡ್ರು ಗುಡ್ಸಿದ ಮಕ್ಕಳನ್ನ ಉಡ್ಸಿ ರೋಡ್ ಮೇಲೆ ಬಿಡಬೇಡಿ. ದಯವಿಟ್ಟು ಒಳ್ಳೆ ವಿದ್ಯೆ ಬುದ್ಧಿ ಕಲಿಸಿ, ನಾಗರಿಕತೆ ಕಲಿಸಿ, ಪವಿತ್ರವಾಗಿ ಹೆಂಗ್ ಬದುಕ್ಬೇಕು ಅನ್ನೋದನ್ನ ಮೊದಲನೇದು ಕಳಿಸಿ. ನೀವು ಸೂಳೆಗಳಾಗ್ಬಿಟ್ಟು ನಿಮ್ಮ ಮಕ್ಕಳನ್ನೂ ಊರ್ ಮೇಲೆ ಬಿಟ್ಟು ಸೂಳೆಗಳು ಮಾಡೋದಲ್ದಿರ ಈ ನಾಯಿಗಳನ್ನೆಲ್ಲ ಬಲಿ ಹಾಕಿ ಅವರು ನಾಯಿ ಸಂತತಿನೇ ಇಲ್ದಿರ ಅವರು ನಾಯಿ ವಂಶ ನಿರ್ವಂಶ ಮಾಡೋದಲ್ದಿರ ನಾಶ ಮಾಡ್ಬಿಟ್ರಿ ನೀವೆಲ್ಲ ಸೂಳೆ ಮುಂಡೆಗಳ. ನೀವೆಲ್ಲಿಂದ ಬರ್ತೀರೇ? ನಮಗೆ ನಾವೆಷ್ಟು ಹೊಟ್ಟೆ ಹೊರ್ಕೊಂಡು ಎಷ್ಟು ನೋವು ತಿಂತಾ ಇದ್ದೀವಿ. ಕಚಡ ಮುಂಡೇರ, ನನ್ನ ಕೈಗೆ ಒಂದು ಲಂಕಣಿಗಳು ಸಿಕ್ಕಾಕೊಳ್ರೆ ನಮ್ಮನ್ನ ತಿಕ್ಕದ ಮೇಲೆ ಸೀರೆ ಬಿಚ್ಚಿ ಹೊಡಿತೀನಿ. ಲಂಕಣಿಗಳ ರೋಡಲ್ಲಿ ಹೊಡಿತೀನಿ. ಲೋಪರ್ ಮುಂಡೇರ, ನನ್ನ ಕೈಗೆ ಯಾವ ಮುಂಡೇರು ಸಿಕ್ಕಾಕೊಂತ ಇಲ್ಲ. ಸಿಕ್ಕಾಕೊಳ್ರಿ ಬೇವಾಸಿ ಮುಂಡೇರ. ನನಗೆಷ್ಟು ಫೋನ್ ಬರುತ್ತೆ, ಮೇಡಮ್ ನಾನು ಊಟ ಹಾಕಕ್ಕೆ ಬಿಡ್ತಾಯಿಲ್ಲ, ಮೇಡಮ್ ನಾನು ಊಟ ಹಾಕ್ತಾರೆ ವಿಷ ಹಾಕ್ತೀನಿ ಅಂತಾರೆ. ಅತ್ತಿಬೇಲಿಂದ ಫೋನ್ ಬರ್ತಿದೆ ವಿಷ ಹಾಕ್ತೀನಿ ಅಂತಾರೆ. ಇಲ್ಲಿ ಚನ್ನಪಟ್ಟಣದಿಂದ ಫೋನ್ ಬರ್ತಿದೆ, ಮೇಡಮ್ ನಮ್ಮ ನಾಯೇ ಕಾಣಿಸ್ತಾಯಿಲ್ಲ ಮೇಡಮ್. ಒಬ್ಬ ನೋಡ್ರೆ ಮೇಡಮ್ ನಾಯಿ ನಿಂತಿದ್ರೆ ಆಸಿಡ್ ಉದ್ಬಿಟ್ರು, ಸಿಮೆಣ್ಣೆ ಒಯ್ದು ಅಂಟಿಸ್ಬಿಟ್ರು ಮೇಡಮ್ ಅಂತ. ಎಷ್ಟು ಅನುಭವಿಸೋದು ನಾವು. ಏನೋ ಒಂದು ಸಂತೋಷ ಸಿಗುತ್ತೆ ಪ್ರಾಣಿಗಳ ಸೇವೆ ಮಾಡಿ ನೆಮ್ಮದಿ ನೋಡೋಣ ಅಂದರೆ. ಇಷ್ಟು ಅಲ್ಲಿ ನೋಡ್ರಿ ಗಿರೀಶ್ ಸಾರ್ ಶೆಲ್ಟ್ರಲ್ಲಿ 1,000 ನಾಯಿ. ಏನು ಪಾಪ ಮಾಡಿದಾರಪ್ಪ, ಇಷ್ಟು ಅನುಭವಿಸ್ಬೇಕು. ನಾವು ಪ್ರಾಣಿಗಳಿಗೆ ಅನ್ನ ಹಾಕಿ ಒಂದು ಸಂತೋಷ ನೋಡಿದ್ದೀವಿ. ನಿಜವಾಗೂ ನಾವು ಪ್ರಾಣಿಗಳಿಗೆ ಅನ್ನ ಹಾಕಿದ್ದಕ್ಕೆ ನಮ್ಮನ್ನ ದೇವರು ಒಳ್ಳೆ ಉನ್ನತ ಮಟ್ಟದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ, ಊಟ, ಇರೋದಕ್ಕೆ ಜಾಗ, ನೆಮ್ಮದಿ ಎಲ್ಲ ಕೊಟ್ಟಿದ್ದಾನೆ. ಇದು ಸತ್ಯ.
ನಾವು ಮೂಕ ಪ್ರಾಣಿಗೆ ನಾವು ಅನ್ನ ಹಾಕಿ ನಾವು ನೆಮ್ಮದಿಯಲ್ಲಿ ಕೂತಿದ್ದೀವಿ. ಇವತ್ತು ನಮಗೆ ಆಧಾರ ಅನ್ನೋದಿದೆ, ನೆಮ್ಮದಿ ಅನ್ನೋದಿದೆ. ಇದು ನನಗೆಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಮೂಕ ಪ್ರಾಣಿಗಳೇ, ನಮ್ಮ ಮಕ್ಕಳೇ, ಬೀದಿ ಮಕ್ಕಳೇ. ಅದು ನಾಯಿ ಅಂತ ಹೇಳೋಕ್ಕೆ ನಾನು ಇನ್ನೂ ಹೆಮ್ಮೆ ಆಗುತ್ತೆ ನನಗೆ. ಆ ಪದ, ನಾಯಿ ಅನ್ನೋ ಪದನ ಸರ್ವನಾಶ ಮಾಡ್ತಾ ಇದ್ದಾರಲ್ಲ ಇವರು. ಹಾಂ, ಏನು ಜನ ರೀ ನೀವು, ಅನ್ಯಾಯಕ್ಕೆ ಜೈ ಜೈ ಅಂತೀರಾ. ದಯವಿಟ್ಟು ಎಲ್ಲ ಕಡೆ ರಿಪೋರ್ಟ್ ಮಾಡ್ತಾರಿ ಎಲ್ಲೂ. ನೋಡಿ ಇವಾಗ ನಾಯಿನ ಸುಡ್ತಾ ಇದ್ದಾರಾ, ನಾಯಿನ ರೇಪ್ ಮಾಡ್ತಾ ಇದ್ದಾರಾ, ಲೈಕು ಕಮೆಂಟು ಶೇರ್ ಕೊಡಬೇಡಿ. ನಾಯಿ ಮಕ್ಕಳು ಕಚ್ತಾ ಇದೆಯಾ, ರಿಪೋರ್ಟ್ ಮಾಡಿ. ಎಲ್ಲ ರಿಪೋರ್ಟ್ ಮಾಡಿ, ಒಳ್ಳೇದು ಬೇಡ ಕೆಟ್ಟದ್ದು ಬೇಡ, ರಿಪೋರ್ಟ್ ಮಾಡ್ತಾರ್ರಿ. ಒಂದು ನಗ್ನಾಗ್ತಾ ಇರೋದು, ಒಂದು ಒಳ್ಳೆ ಸಾಂಗ್ಸು ವಿಡಿಯೋಸು ನೋಡಿ ಎಂಜಾಯ್ ಮಾಡಿ. ಮೆಂಟಲಿ ಡಿಸ್ಟರ್ಬ್ ಆಗಿ ಪ್ರತಿಯೊಂದು ನಾಯಿಗಳಿಗೋಸ್ಕರನೇ ನಾವು ಇಷ್ಟೊಂದು ಹಾಳಾಗೋದ್ರೆ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳಕ್ಕಾಗಲ್ಲ. ಈಗ ಆಲ್ರೆಡಿ ಎಲ್ಲ ಮಾತ್ರೆ ತಯಾರಿಸ್ತಾ ಇದ್ದಾರೆ, ತಿಕ್ಲಿಡಿಯೋ ಮಾತ್ರೆಗಳು ತಯಾರಿಸ್ತಾ ಇದ್ದಾರೆ. ನೆಕ್ಸ್ಟು ಜನ್ರೇಷನ್ಗೆ ಇನ್ನೊಂದು 5-6 ವರ್ಷ ಹೋದ್ರೆ ಮನೆಯಲ್ಲಿ 5-6 ಜನ ಮೆಂಟ್ಲ್ ಕೇಸಸ್ ಸಿಗುತ್ತೆ. ಆ ಥರ ಮಾಡ್ತಾ ಇದ್ದಾರೆ. ಯಾವುದರಿಂದ ಆಗ್ತಾ ಇರೋದು? ಈ ಪ್ರಾಣಿ ಹಿಂಸೆ ನೋಡಿ 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 ಈ ಸುಪ್ರೀಂ ಕೋರ್ಟ್ ಜಡ್ಜ್ ಸುಳೆ ಮಕ್ಕಳು ಇವ್ರು ಮಾಡೋದು ಇದು ನೋಡಿ. AVI ವಿಡಿಯೋನೋ AI ವಿಡಿಯೋನೋ ಯಾವುದೋ ಒಂದು ಸುಡುಗಾಡು, ಆ ಸುಡುಗಾಡು ವಿಡಿಯೋಗಳೆಲ್ಲ ಬಂದು ನಾಯಿನೇ ಮಗುನ ಎತ್ಕೊಂಡು ಓಡೋಗೋದು, ತಿರ್ಗಾ ಎತ್ಕೊಂಡ್ಬರೋದು, ಏನೇನೋ ಮಾಡಿತಾ ಇದ್ದಾರೆ, ಏನೇನೋ ಮಿಂಡ್ರುಗುಟ್ಟದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ದೇವ್ರನ್ನ ಹೇಳ್ತೀನಿ, ಒಂದು ಗಂಡ, ಒಂದು ಹೆಂಡ್ತಿ, ಒಂದು ಸಂಸಾರ, ಒಬ್ಬನ ತುಣೆ ಗುಟ್ಟಿರೋ ಮಕ್ಕಳು ಆ ಕಾಲದಿಂದ, ನಮ್ಮ ತಾತ ಮುತ್ತಾತ ಕಾಲದಿಂದ ಒಂದೊಂದು ತುಣೆ ಗುಟ್ಟಿರೋರೆ ಚೆನ್ನಾಗಿ ನೀಟಾಗಿ ಸಂಸಾರ ಮಾಡಿಕೊಂಡು ಕೊನೆಯವ್ರಿಗೂ ಇದ್ದು ಬಂದಿರೋದು. ಮಿಂಡ್ರುಗುಡ್ ಸುಳೆ ಮಕ್ಕಳು, ಸುಳೆ ಮುಂಡೇರ, ಭೈರವ ಅಣ್ಣ, ಮಿಂಡ್ರುಗುಟ್ಟಿದ ಬೇವಸಿಗಳು 101 ಜನ ಹತ್ರ ಮಲ್ಕೊಂಡು 101 ಮಕ್ಕಳನ್ನ ಹುಟ್ಟಿಸ್ದಂಗೆ ಒಂದೇ ಒಂದು ಹುಟ್ಟಿಸ್ಬಿಟ್ಟು ಇಷ್ಟು ಗೋಳು ಕೊಡ್ತೀರಾ ಬಾಯ್ದರ ಜೀವಕ್ಕೆ. ನೋಡಿ ಸತ್ಯ ನೋಡಿ, ಎಲ್ಲ ಒದರ್ತಾವ್ರು ನೋಡಿ. ನಮ್ಮ ಮಕ್ಕಳು ಇಬ್ರು ಒದರ್ದ್ರು. ದೇವರನ್ನೇ ನಿಮ್ಮ ಮನೆ ಹಾಳಾಗೋಗ್ಬಿಡುತ್ತೆ, ನಿಮ್ಮ ವಂಶ ನಿರ್ವಂಶ ಆಗ್ಬಿಡುತ್ತೆ, ನೀವು ಉದ್ಧಾರಕನೇ ಆಗಲ್ಲ, ನಶ್ವಾಗೋಗ್ಬಿಡ್ತೀರಾ ಹಂಗೆ ಬೇವಸಿಗಳ. ನಾನು ಒಂದು ಹೇಳ್ಬೋದು, ರಿಪೋರ್ಟ್ ಮಾಡಿ. ಯಾವ ವಿಡಿಯೋಸು ಅಷ್ಟೇ, ಒಂದು ಕಣ್ಣು ಮುಂದೆ ಆ ಸುಳೆ ಮಗ ಎಷ್ಟು ಗುಂಡಿಗೆ ಇರಬೇಕು ಅವನಿಗೆ. ಒಂದು ನಾಯಿನ ಸುಡೋಂಥ ವಿಡಿಯೋ, ನಾನು ಒಂದು ನಾಯಿನ ಸುಡೋಂಥ ವಿಡಿಯೋನ ಹಿಡಿತಾವನೆ ಅಂದರೆ ಅವನಿಗೆ ಮನಸ್ಸು ನೋವು ಕೊಡಬೇಕಲ್ವಾ. ಈಗ ಒಂದು ವಿಡಿಯೋ ಹಿಡಿತಾ ಇದ್ರೇನು ಮನಸ್ಸು ಚುಚ್ಚಬೇಕು, ಅಯ್ಯೋ ಬೇಡನೋ ಅಂತ ತಡಿಬೇಕು, ಅದು ಅಫೆನ್ಸೆ. ಅವನು ಒಬ್ಬ ಸುಡ್ತಾ ಇದ್ದಾನೆ, ನಾಯಿನ ರೇಪ್ ಮಾಡ್ತಾ ಇದ್ದಾನೆ, ಇನ್ನೊಂದು ಹಿಂಸೆ ಕೊಡ್ತಾ ಇದ್ದಾನೆ ಅಂದ್ರೂ ಅವನು ವಿಡಿಯೋನ ಏನಕ್ಕೆ ಹಿಡಿತಾನಂದ್ರೆ ಆ ಸುಳೆ ಮಗ ದುಡಿಯಲ್ಲ, ಅವನಿಗೆ ದುಡ್ಡಿಲ್ಲ. ಗದ್ಗೆಟ್ ಸುಳೆ ಮಗ, ಅವನಿಗೆ ದುಡ್ಡಿಲ್ಲ, ಬರ್ಬಾತ್ ಆಗ್ಬಿಟ್ಟಿರ್ತಾನೆ. ಆ ಮುಂಡೆ ಮಗನಿಗೆ ಈ ವಿಡಿಯೋಲ್ಲಿ ದುಡ್ಡು ಬರುತ್ತೆ. ಯಾಕೆ? ನಮ್ಮಂಥವ್ರು ಪ್ರಾಣಿ ಪ್ರಿಯರು ಲೈಕು ಶೇರು ಕಮೆಂಟ್ ಕೊಡೋದ್ರಿಂದ ಅವ್ನಿಗೆ ದುಡ್ಡು ಬರುತ್ತೆ. ಅದೇ ಆ ಸುಳೆ ಮಗ ಆ ವಿಡಿಯೋಗಳನ್ನ ಎಲ್ಲ ಹಿಡಿತಾನಲ್ಲ, ಆ ಮೂಕ ಪ್ರಾಣಿಗಳಿಗೆ ಹಿಂಸೆ ಆಗಿರೋದು, ಆ ಮಕ್ಕಳನ್ನ ನಾಯಿ ಕಚ್ಚೋದಾಗ್ಲಿ ಇನ್ನೊಂದಾಗ್ಲಿ, ಯಾಕೆ ಅದನ್ನ ತೋರ್ಸಲ್ಲ? ನಾಯಿಗಳೇ ಹೋಗಿ ಮಕ್ಕಳಿಗೆ ಎಷ್ಟು ತೊಂದರೆ ಕೊಡ್ತಾರ ಅಂಥ ವಿಡಿಯೋಗಳು ಯಾವುದಕ್ಕೂ ಶೇರ್ ಮಾಡಿಬಿಡಿ. ನಾಯಿಗಳ ವಿಡಿಯೋನೇ ಬಂದರೆ ರಿಪೋರ್ಟ್ ಮಾಡ್ತಾರ್ರಿ. ರಿಪೋರ್ಟ್ ಮಾಡಿ. ಆಗೇನಾಗುತ್ತೆ ಬೈರಾ, ಆಗೇನಾಗುತ್ತೆ, ಎಲ್ಲೂ ಇರ್ಮಾ ಇರೋ ನಾನೇನೋ ಪಡ್ತಲೆ ಎಲ್ಲೂ ನೋಡಿ. ನಾನು ಇಷ್ಟು ನೊಂದ್ಕೊಂಡು ಮಾತಾಡ್ತಾ ಇದ್ರೆ ನೋಡಿ, ತಲೆ ಬಂದು ಹೆಂಗಿಟ್ಕೊಂಡು ಅವನು ಎಷ್ಟು ನೋವು ತಿಂತಾನೆ. ಇವನಿಗೆ ನಾನೇನಂತ ಗೊತ್ತು ರೀ. ನೋಡಿ ತಲೆ ಹೆಂಗಿಟ್ಟಿದ್ದಾನೆ ನೋಡಿ. ನೋಡಿ ಆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ರೀ. ನಾವು ಅಂತೀವಿ ಅವು ಪ್ರಾಣಿ ಅಂತ, ಅವುಗಳಿಗೆ ಮನಸ್ಸು ಗೊತ್ತಾಗ್ತಿದೆ. ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಗೊಂದು ವಿಷಯ ಹೇಳಬೇಕು. ಈಗ ನನಗೆ ಫೋನ್ ಕಾಲ್ಸ್ ತುಂಬ ಬರ್ತಾಯಿದೆ. ಬಂದಾಗ ನಾನು ಅಯ್ಯೋ ನಾಯಿ ಹಿಡಿದ್ಬಿಟ್ರಾ, ಎಲ್ಲಿದ್ದೀರಾ, ಅಲ್ಲಿ ಯಾರಿದ್ದಾರೆ, ನೀವೇ ಇರ್ಬೇಕು, ಕ್ಯಾಮ್ರಾ ತಗೊಳ್ಳಿ, ಅಲ್ಲಿ ತಗೊಳ್ಳಿ ಅನ್ನೆಷ್ಟರಲ್ಲಿ ನಮ್ಮ ಮಿಲನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಭೈರವ ವಾಂಗೆ ಇಂದ ಉನ್ಕೊಪ್ಪೆ ಸೊಣ್ಣುವ ನೋಡಿ. ಅವನು ಅಪ್ಸೆಟ್ ಆಗ್ಬಿಡ್ತಾನೆ, ನನಗೆ ಹುಚ್ಚ ಥರ ಆಗ್ಬಿಡ್ತಾನೆ. ನಾನು ಅಳೋದು ಅಥವಾ ನಾನು ಯಾರತ್ತಾದ್ರೂ ಟೆನ್ಷನಾಗಿ ಮಾತಾಡೋದು ಅಂತ ತಡಿಯೋಕ್ಕಾಗಲ್ಲ. ಅಷ್ಟು ಬಾಂಧವ್ಯ ಇದೆ ನಮಗೆ ಅವ್ರ ಮಧ್ಯೆ, ಅಷ್ಟು ಪ್ರೀತಿ ಬಾಂಧವ್ಯ, ಒಂದು ಹೊಂದಾಣಿಕೆ ಇದೆ ಅಂತ. ಅದಕ್ಕಿಂತ ಡಬ್ಬಲ್ಲು ಬೀದಿ ಮಕ್ಕಳ ಮೇಲೆ ಅವ್ರಿಗೆ ನಮಗೆ ಅಷ್ಟು ಆತ್ಮ, ಅಷ್ಟು ಹೊಂದಾಣಿಕೆ ಇದೆ ಅಂತ. ಮಕ್ಕಳನ್ನ ತೊಗೊಂಡೋಗಿ ನಿಮ್ಮ ವಂಶ ಹಾಳಾಗೋಗ, ನೀವು ಸರ್ವನಾಶವಾಗೋಗ, ನೀವೇನು ಸಾಧನೆ ಮಾಡ್ತೀರಾ? ನೀವೇನು 100 ವರ್ಷ ಇಲ್ಲಿರ್ತೀರಾ?
ಚಾನ್ಸೇ ಇಲ್ಲ. ನೀವೇ ಮಾಡಿರೋದು ಮೋಸ, ಅಲ್ಕ ಕೆಲಸ, ತಪ್ಪು ಜಡ್ಜ್ಮೆಂಟು ಕೊಟ್ಟಿರೋದಲ್ದಿರ ಈಗ ಇನ್ನೂ ಬೀದಿಯಲ್ಲಿರೋ ಮಕ್ಕಳನ್ನೆಲ್ಲ ತೆಗಿರಿ ತೆಗೆದ್ಬಿಟ್ಟು ಎಷ್ಟು ಕರ್ಮ ಅನುಭವಿಸಿ. ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ಎಲ್ಲೂ ಲೈಕು ಶೇರು ಕಮೆಂಟು ಕೊಡಬೇಡಿ, ಎಲ್ಲ ರಿಪೋರ್ಟ್ ಮಾಡ್ತಾಯಿರಿ. ಏನೇ ಬರಲಿ ನಾಯಿನ ಮಾತ್ರ ಬಿಟ್ಕೊಡ್ಬೇಡಿ. ನಾಯಿಗಳಿಗೆ ಬೆಲ್ಟ್ ಹಾಕಿ, ಇದು ಸಿಗ್ನಲಲ್ಲಿ ಒಂದು ಬೆಲ್ಟ್ ನಾಯಿಗೆ ಸಿಗುತ್ತೆ, ಅಂದರೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. 110 ರೂಪಾಯಿಗೆ 5 ಬೆಲ್ಟ್ ಬರುತ್ತೆ. ಒಂದೊಂದು 20-22 ರೂಪಾಯಿ ಬೀಳುತ್ತೆ ನಿಮಗೆ ಲೈಟ್ ಬೆಲ್ಟ್. ಅಂದರೆ ಇವಾಗ ಮುಂದೆ ಒಂದು ಗಾಡಿ ಬರ್ತಾಯಿದ್ರೆ ಅದು ಶೈನ್ ಆಗುತ್ತೆ. ನನಗೆ ಅಷ್ಟಾಗಿ ಹೇಳಕ್ಕೆ ಬರಲ್ಲ, ಆದರೆ ಅಂಥ ಬೆಲ್ಟ್ಗಳನ್ನ ಹಾಕಿ ಫೋನ್ ನಂಬರ್ ಬರೀರಿ. ಅದ್ರ ಮೇಲೆ ಪೆನ್ನಲ್ಲಿ ಫೋನ್ ನಂಬರ್ ಬರೀ. ನೀವು ಫೀಡ್ ಮಾಡೋವಾಗೆಲ್ಲ ಎಲ್ಲ ನಾಯಿಗಳಿಗೂ ಪೆನ್ನಲ್ಲಿ ಫೋನ್ ನಂಬರ್ ಬರೀ. ನೋಡಿ ನಮ್ಮ ಹಣೆ ಬರ ಎಂಥ ಕರ್ಮ ನೋಡಿ. ಅವುಗಳು ಪ್ರಪಂಚದಲ್ಲಿ ಅವುಗಳಿಗೂ ಬದುಕ ಹಾಕಿದೆ, ಅದನ್ನು ಕಿತ್ಕೊತಾ ಇದ್ದಾರೆ. ಅವುಗಳು ಸರ್ವನಾಶ ಮಾಡ್ತಾ ಇದ್ದಾರೆ. ನಮಗೆ ಎಷ್ಟು ಒಂದು ಸ್ಕೂಲು ಕಾಲೇಜು ಅಲ್ಲಲ್ಲಿ ಹೋಗಿ ಫಾರ್ಮ್ ಫಿಲಪ್ ಮಾಡಿ ಈ ನಾಯಿನ ನಾನು ಈ ನಾಯಿ ಬಗ್ಗೆ ಟೇಕ್ ಕೇರ್ ಮಾಡ್ತೀನಿ ಅಂತೇಳಿ ಅವ್ರ ಹತ್ರ ಸೈನ್ ತಗೊಂಡು ಇನ್ನೊಬ್ರು ಕೊಟ್ಟು ಏನೇನೋ ಮಾಡಿ ಈ 3 ತಿಂಗಳು ಮಾಡಬಾರ್ದು. ಎಷ್ಟು ಜೋಪಾನ ಅಷ್ಟೆಲ್ಲ ನಾವು ಪ್ರಾಣಿ ಪ್ರೇಯರ್ ಮಾಡಿದಾಯ್ತು, ಸುಪ್ರೀಂ ಕೋರ್ಟ್ಗೆ ಲೆಟ್ರ್ ಹಾಕಿದ್ದಾಯ್ತು, ಸೆಂಟ್ರಲ್ ಗೌರ್ಮೆಂಟ್ಗೂ ಹಾಕಿದ್ದಾಯ್ತು, ಎಲ್ಲ ಮಾಡಿದಾಯ್ತು. ನಮ್ಮ ಕಡೆಯಿಂದ ಏನೇನು ಮಾಡಬೇಕು, ನಾವು ಈ ಭಾರತ ದೇಶದ ಪ್ರಜೆಯಾಗಿ ನಾವಿಲ್ಲಿ ಏನೇನು ಮಾಡಬೇಕೆಲ್ಲ ಮಾಡಿದಾಯ್ತು. ಇನ್ನು ನಮ್ಮ ಕೈಲಿ ಏನೂ ಇಲ್ಲ, ಬರೀ ಕೈಲಿ ಕೂತಿದ್ದೀವಿ. ನಮ್ಮ ಮಕ್ಕಳನ್ನ ಬೀದಿ ಮೇಲೆ ಬಿಟ್ಟಿದ್ದೀವಿ. ನಮ್ಮ ಮನೆಗಳಲ್ಲಿ ಆಲ್ರೆಡಿ ನಾವು ಇಷ್ಟು ಇಟ್ಕೊಂಡಿದ್ದೀವಿ, ಈ ಪೊಸಿಷನಲ್ಲಿದ್ದೀವಿ. ಶೆಲ್ಟ್ರ್ ಕಟ್ಟಿ ಒಂದು ಮೆಡಿಸಿನ್ ವ್ಯವಸ್ಥೆ 24 ಗಂಟೆ ಹಾಸ್ಪಿಟ್ಲ್ ಮಾಡಿ ಅದು ಮಾಡೋಕ್ಕೆ ತಯಾರಿಲ್ಲ. ಸೂಳೆ ಮಕ್ಕಳ್ರ ಬ್ರೀಡ್ ಮಾಡೋದು ನಿಲ್ಸೋಕ್ಕೆ ನಿಮ್ಮ ತಿಕ್ಕದಲ್ಲಿ ದಮ್ಮಿಲ್ಲ. ಬ್ರೀಡ್ ಬಗ್ಗೆನೇ ಗೊತ್ತಿಲ್ಲ ನಿಮಗೆ. ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಬ್ರೀಡ್ ವಿಷಯನೇ ಗೊತ್ತಿಲ್ಲ ನಿಮಗೆ. ಎಷ್ಟು ಅಮಾಯಕ ತಾಯಿ ನಾಯಿಗಳನ್ನ ಬ್ರೀಡ್ ಮಾಡಿ ಆ ಮಕ್ಕಳನ್ನ ತಗೊಂಬಂದು ಶೆಲ್ಟರ್ಗೆ ಹಾಕಿ, ಇವತ್ತು ಗಿರೀಶ್ ಸರ್ ಶೆಲ್ಟರಲ್ಲಿ ಬರೀ ತುಂಬಿಸ್ಬಿಟ್ಟಿದ್ದಾರೆ ಸಾಕಿರೋ ನಾಯಿಗಳನ್ನ. ಆ ಮನುಷ್ಯ ಎಲ್ಲಿ ಹೋಗ್ಬೇಕು ಹೇಳಿ? ಒಬ್ಬ ಮನುಷ್ಯ 1000 ನಾಯಿ ಸಾಕ್ತಾರಂದ್ರೆ ನನಗೇನು ಹೇಳೋದಕ್ಕೂ ಗೊತ್ತಿಲ್ಲ. ನಾನು ಕೈಯಷ್ಟೇ ಮುಗಿಬೇಕು ಅವ್ರಿಗೆ, ಬೇರೆ ಏನು ನಾನೇನು ಹೇಳೋಕ್ಕಾಗ್ತಾಯಿಲ್ಲ. ಒಂದು ಹೆಂಗಸು ನನ್ನ ಒಂದು ದಿನದ ಜವಾಬ್ದಾರಿ ಈ ನಾನು ಬಾಯಲ್ದರ ಜೀವಕ್ಕೆ 250ರಿಂದ 310 ಹತ್ರ ಟಚ್ ಮಾಡ್ತೀನಿ. ಬೀದಿ ನಾಯಿಗೆ ಊಟ ಹಾಕ್ತೀನಿ. ನನ್ನ ಮನೆಯಲ್ಲೂ ಇಷ್ಟು ನಿಮಗೆ ಗೊತ್ತೆಷ್ಟು ಇಟ್ಕೊಂಡಿದ್ದೀನಿ ಅಂತ. ಇಷ್ಟು ನಾವು ಒಬ್ಬೊಬ್ರು ಇಷ್ಟು ತಲೆ ಮೇಲೆ ಭಾರ ಹಾಕ್ಕೊಳ್ತಾ ಇದ್ದೀವಲ್ಲ. ಸೂಳೆ ಮಕ್ಕಳ ಟ್ಯಾಕ್ಸು, ಗೌರ್ಮೆಂಟ್ ದುಡ್ಡು ಇದೆಲ್ಲ ತಗೊಂಡು ನಿಮ್ಮ ಹೆಂಡತಿ ಮಕ್ಕಳು ತಿಗ್ದಲ್ಲಿ ದುರ್ಸ್ತಿರಲ್ಲ ಸೂಳೆ ಮಕ್ಕಳ, ಅದನ್ನು ಚಲಾವಣೆ ಮಾಡಿ ಪ್ರಾಣಿಗಳ ಮೇಲೆ ಕಟ್ಟಿ ಅದನ್ನು ಅವುಗಳಿಗೆ ಅಂತ ಒಂದು ಜಾಗ ಕೊಡಿ, ಅವಳಿಗೂ ವಾಸ ಮಾಡೋದಕ್ಕೆ ಒಂದು ಆಧಾರ ಮಾಡಿಕೊಡಿ. ಅದು ಬಿಟ್ಬಿಟ್ಟು ಏನು ತಗೊಂಡೋಗಿ ಎಲ್ಲಿಲ್ದಾರ ನಮ್ಮ ಏರಿಯಾದಲ್ಲಿ ನಾನು ಎಲ್ಲಿ ಶಾಂತಿನಗರ, ಕತ್ರಿಗುಪ್ಪೆ, ಈ ಬಸವನಗುಡಿ ಈ ಬಡಾವಣೆಗಳಲ್ಲೆಲ್ಲ ನಾನೇ ಖುದ್ದಾಗಿ ABC ಮಾಡಿಸಿ ವ್ಯಾಕ್ಸಿನ್ ಮಾಡಿಸಿದ್ದೀನಿ. ಯಾವುದೇ ರೀತಿಯಾದ ಒಂದು ಅನಾರೋಗ್ಯದಲ್ಲಿ ಇಲ್ಲದೆ ನಾನು ಇಟ್ಟಿದ್ದೀನಿ. ಈಗೇನಾಗಿದೆ, ಎಲ್ಲೆಲ್ಲೋ ಇರೋವಂಥ ವಯಸ್ಸಾಗಿರೋ ನಾಯಿನೆಲ್ಲ ತಂದು ನಡಿ ರೋಡಲ್ಲಿ ಬಿಟ್ಟೋಗ್ತಾ ಇದ್ದೀರಲ್ಲ, ಅವುಗಳು ಹೆಂಗೆ ಬದುಕಬೇಕು? ಹೊಸ ಜಾಗ ಯಾರೂ ಸೇರಿಸ್ಕೊಳಲ್ಲ. ಮೆಂಡ್ರುಗುಟ್ಟಿದ ಹಿಂದಿವಾಲಗಳೇ ಇಲ್ಲಿ ತೆಂಕೊಂಡಿದ್ದಾರೆ ನಮ್ಮನ್ನೇ ತುಳ್ಕೊಂಡು. ಅವುಗಳು ಹೆಂಗೆ ಬದುಕಬೇಕು? ರೀಲೊಕೇಟ್ ಮಾಡಿ ಬಿಡ್ತೀರ. ಮನೆ ಹಾಳಾಗಿ ಹೋಗ, ಸರ್ವನಾಶವಾಗಿ ಹೋಗ, ನೀವು ಉದ್ಧಾರಕನೇ ಆಗಲ್ಲ. ಎಷ್ಟು ಹೊಟ್ಟೆ ಉರಿಸ್ತಿರೋ ಸೂಳೆ ಮಕ್ಕಳ. ನಾನಂತೂ ಅಷ್ಟು ಸ್ಟ್ರಾಂಗ್ ಆಗ್ತೀನಿ. ಆದರೆ ಧರ್ಮ ಇವತ್ತು ಧರ್ಮ ಬಿಟ್ಟರು ಕರ್ಮ ಮಾತ್ರ ನಿಮ್ಮನ್ನ ಬಿಡೋದಿಲ್ಲ. ಅನ್ಭವಿಸ್ತೀರಾ. ನಿಜ ನಾನು ಪ್ರತಿಯೊಂದು ವಿಡಿಯೋಲ್ಲಿ ಹೇಳ್ತೀನಿ, ಕಾಲಾಯಿ ತಸ್ಮೈ ನಮಃ. ನೋಡಿ ನಮ್ಮ ಮಗು ಒದರ್ತಾನೆ, ಅನ್ಭವಿಸ್ತೀರಾ. ಒಂದು ನಾಣ್ಯದ 2 ಮುಖ. ಅದರಲ್ಲಿ ಒಂದು ನೀವು ಕೆಟ್ಟದ್ದು ಮಾಡ್ತಾ ಇದ್ದೀರಾ, ಅಷ್ಟು ಕೆಟ್ಟದ್ದು ಮಾಡ್ತಾ ಇದ್ದೀರಾ. ಅದ್ರ ಪ್ರತಿರೂಪ ಹೆಂಗಿರುತ್ತೆ ಅಂದರೆ ಭಯಂಕರವಾಗಿರುತ್ತೆ, ಕ್ರೂರಿಯಾಗಿರುತ್ತೆ. ನೀವು ಸಾಯೋಷ್ಟೊಳಗಡೆ ನಡ್ಲಾಡಿ ನಿಮ್ಮ ಸಾವು ಕೂಡ ಆಗಲ್ಲ. ಅಷ್ಟು ಕೆಟ್ಟದಾಗ ಸಾಯ್ತೀರ ನೀವು. ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಮತ್ತು ನನಗೆ ಅಷ್ಟು ಅಸಹ್ಯ ಆಗ್ಬಿಟ್ಟಿದೆ, ಏಸ್ಕೆ ಅನ್ಸ್ಬಿಟ್ಟಿದೆ. ಅಯ್ಯೋ, ಇನ್ನು ಮುಂದೆ ಪೀಳಿಗೆಗಳು, ಮುಂದೆ ನಮ್ಮ ಮಕ್ಕಳು, ಅವ್ರ ಮಕ್ಕಳು ಏನು ಹೆಂಗೆ ಬದುಕಕ್ಕಾಗುತ್ತೆ? ಎಲ್ಲ ಸರ್ವನಾಶ ಮಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಬರುತ್ತೆ. ಇವತ್ತೊಬ್ಬರು ಫೋನ್ ಮಾಡಿದ್ರು ನನಗೆ, ಏನಂತ, ಮೇಡಮ್ ಅದು ವಾಯ್ಸ್ ರೆಕಾರ್ಡ್ ಇದೆ, ಕೇಳಿಸಿದ್ರೆ ಚೆನ್ನಾಯಿತು, ಇದೇ ಮೊಬೈಲಲ್ಲೇ ಇರೋದು.
ಮೇಡಮ್ ನಾನು ನನ್ನ ಗಂಡನ ಜೊತೆ ಜೀವನ ಮಾಡ್ತಾಯಿದ್ದೀನಿ, ಆದರೆ ನನಗೆ ಹುಟ್ಟಿರೋ ಮಗು ನನ್ನ ಬಾಯ್ ಫ್ರೆಂಡದು. ಆ ಮಗುಗೆ ನನ್ನ ಗಂಡನೇ ತಂದೆ ಆಗಿ ಸಾಕ್ಬೇಕಲ್ವಾ ಮೇಡಮ್? ಇದು ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಇದೆಯಲ್ಲ ಅಂತ ಹೇಳ್ತಾಳೆ ಅವಳು ಬೆಳಿಗ್ಗೆ ನನ್ನ ಹತ್ರ. ಅದು ಈ ಮೊಬೈಲಲ್ಲೇ ಇದೆ ವಾಯ್ಸ್ ರೆಕಾರ್ಡ್. ಅದು ನನಗೆ ಪರ್ಸ್ನಲ್ ಆಗಿ ನೀವು ಫೋನ್ ನಂಬರ್ ಕಳಿಸಿ ವಾಟ್ಸಪ್ಪಲ್ಲಿ ಆಯ್ ಅಂತ ನಾನು ಖಂಡಿತ ಆ ರೆಕಾರ್ಡ್ ನಿಮ್ಗೆ ಕಳಿಸ್ತೀನಿ. ಆಕೆ ಏನು ಹೇಳ್ತಾಳೆ ಅಂದರೆ, ನನಗೆ ನನ್ನ ಗಂಡನ ಜೊತೆ ಇದ್ದೀನಿ ನಾನು, ನನ್ನ ಬಾಯ್ ಫ್ರೆಂಡ್ ನಾನು ಪ್ರೆಗ್ನೆಂಟ್ ಮಾಡಿ ಮಗು ಕೊಟ್ಬಿಟ್ಟಿದ್ದಾನೆ, ಈಗ ನನ್ನ ಗಂಡ ನನ್ನ ಮಗುನ ಸಾಕ್ತಾ ಇಲ್ಲ, ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರೇ ಇದೆ, ನನ್ನ ಗಂಡನೇ ಸಾಕ್ಬೇಕು ಈ ಮಗುನ, ಯಾಕಂದರೆ ನಾನು ಅವನ ಜೊತೆಲೇ ಇದ್ದೀನಿ, ಗಂಡನ ಜೊತೆಲೇ ಇದ್ದೀನಿ ಅಂತ ಹೇಳಿ ಅವಳು ನನಗೆ ಫೋನ್ ಮಾಡ್ತಾಳೆ. ಏನು ಉತ್ತರ ಕೊಡೋಣ ಇದಕ್ಕೆ? ಅಲ್ಲಿ ತಲೆ ಇದೆಯಾ? ಇವನು ಸುಪ್ರೀಂ ಕೋರ್ಟ್ ಅವನು ಹಂಗೆ ಮಾಡಿರ್ತಾನೆ, ಅವ್ರ ಹೆಂಡ್ತಿನ ಇನ್ನೊಬ್ಬನ ಹತ್ರ ಬಿಟ್ಟು ಮಗು ಹುಟ್ಟಿಸಿರ್ತಾನೆ, ಅವ್ನು ತಿಗ್ದಲ್ಲಿ ದಮ್ಮಿಲ್ಲ ಹುಡ್ಸಕ್ಕೆ ಅಂದ್ಬಿಟ್ಟು ಅವ್ನು ಮಾಡಿರ್ತಾನಂತ. ಎಲ್ಲರೂ ಹಂಗೆ ಇರ್ತಾರ ಗಂಡಸರು, ಎಲ್ಲರೂ ಹಂಗೆ ಒಪ್ಕೊಂಡ್ಬಿಡ್ತಾರ? ಅಥವಾ ಅದು ಆ ಒಂದು ಸಂಸಾರ ನಿಲ್ಲತ್ತಾ, ಅಥವಾ ಅವ್ರ ಸಂಸಾರದಲ್ಲಿ ನೆಮ್ಮದಿ ಇರುತ್ತಾ? ಹೋಗ್ಲಿ, ಅವನು ಇನ್ನೂ ಒಂದು ಹೆಂಡತಿ ಮದುವೆ, ಇನ್ನೊಂದು 2ನೇ ಮದುವೆ 3ನೇ ಮದುವೆ ಕತೆ ಬೇಡ, ಅದು ಬೇಡ, ಇನ್ನು ಪರಪುರುಷನ ಜೊತೆ ಇದ್ದು ಸಂಬಂಧ ಮಾಡಿದಾಳೆ ಅಂತ ಗೊತ್ತಾದ್ರೆ ಆ ಗಂಡ ನೆಮ್ಮದಿಯಾಗಿರೋಕ್ಕಾಗತ್ತಾ? ಅಥವಾ ಆ ಹೆಂಡ್ತಿನೇ ತನ್ನ ಗಂಡ ಪರಪುರುಷನ ಜೊತೆ ಸಂಸಾರ ಮಾಡಿದ್ದಾನಂತ ಗೊತ್ತಾದ್ರೆ ಆ ಹೆಣ್ಣಾದ್ರೂ ನೆಮ್ಮದಿಯಾಗಿರೋಕ್ಕಾಗತ್ತಾ? ಅಥವಾ ಈ ಮಕ್ಕಳು ನಾಳೆ ಹುಟ್ಟಿದ್ಮೇಲೆ ತಂದೆ ಯಾರು ಅಂತ ಹೇಳಿ ಈ ಮಕ್ಕಳು ಪರಿಗಣಿಸ್ಕೊಳ್ತಾವ? ತಲೆ ಇಲ್ದಿರ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರಲ್ಲ ಸುಪ್ರೀಂ ಕೋರ್ಟಲ್ಲಿ. ಈ ಮೂಕ ಪ್ರಾಣಿಗಳಿಗೂ ಹಿಂಗೆ ಮಾಡಿರೋದವರು, ಸರಿನಾ? ಸುಪ್ರೀಂ ಕೋರ್ಟಲ್ಲಿ ಮೆರಿಟಲ್ ಕೂತಿಲ್ಲ ಸೂಳೆ ಮಕ್ಕಳು, ಜಡ್ಜಿಗ್ ಸೀಟಲ್ಲಿ ಮೆರಿಟಲ್ ಕೂತಿಲ್ಲ ಸೈಕೋ ಸೂಳೆ ಮಕ್ಕಳು. ಅವರು ಕೂತಿರೋದೇ ದುಡ್ಡು ಕೊಟ್ಟುಬಿಟ್ಟು ಸೀಟಲ್ಲಿ ಕೂತಿರೋದು, ಸರಿನಾ? ವಿದ್ಯೆ ಬುದ್ಧಿ ಓದಿ ವ್ಯವಹಾರ ಜ್ಞಾನ ಇದ್ದು ಅವರು ಜಡ್ಜ್ ಆಗಿದ್ದಿದ್ರೆ ಇವತ್ತು ಎಲ್ಲ ರೀತಿ ಯೋಚನೆ ಮಾಡಿ ತಕ್ಕಡಿ ಸರಿಸಮವಾದ ತಕ್ಕಡಿ ತೂಗ್ದಂಗೆ ನ್ಯಾಯ ಕೊಟ್ಟಿರೋರು. ಈ ಥರ ಕಲ್ಬೇರಿಕೆ ಆಗಿ ಅವನಮ್ಮನಿಗೆ ಎಷ್ಟು ಜನ ಕುಡ್ಸಿದಾರ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಸೂಳೆ ಮುಂಡೆಗಳು, ಅವನ ಮಕ್ಕಳು ಮಿಂಡ್ರುಗಳು. ಮೋಸ್ಟ್ಲಿ ಅವರೆಲ್ಲ ಇದೇ ಇರಬೇಕು, ಏನೋ ರೆಡ್ ಲೈಟ್ ಏರಿಯಾ ಅಂತಾರಲ್ಲ, ಪ್ರಾಸ್ಟಿಟ್ಯೂಟ್ ಕೆಲಸ, ಸೂಳೆ ಕೆಲಸ ಮಾಡಿಕೊಂಡು ಮೋಸ್ಟ್ಲಿ ಹಂಗೆ ಹುಟ್ಟಿರ್ಬೇಕನ್ಸುತ್ತೆ ಆ ಮೆಂಡ್ರುಗುಡ್ ಸೂಳೆ ಮಕ್ಕಳು. ಇಷ್ಟೆಲ್ಲ ಕೆಟ್ಟದಾಗಿ ಬೈದ್ರೂ ನಮಗೆ ತಣ್ಣಗಾಗ್ತಲ್ಲ, ನಮ್ಮ ಆತ್ಮ ಶುದ್ಧವಾಗಿ ಬೈತಾ ಇದ್ದೀನಿ ನಾನಂತೂ. ನನಗೆ ತಣ್ಣಗೆ ಆಗ್ತಾಯಿಲ್ಲ, ನನಗೆ ಅಷ್ಟು ನೋವಿದೆ ನನಗೆ. ಇವಾಗ ಬರ್ತಾ ಇದ್ದೆ, 2 ಪ್ಯಾಕೆಟ್ ಫುಲ್ಲು ಮಾರಿಗೋಲ್ಡ್ ಬಿಸ್ಕೆಟ್ ಹಾಕಿದ್ದೀನಿ, ಅದು ಎಲ್ಲಿಂದನೋ ಬಂದಿದೆ. 2 ಕಣ್ಣಿಗೆ ಮಂಜು ಬಂದ್ಬಿಟ್ಟಿದೆ, ಡಾಗು ಫುಲ್ಲು ಹಣ್ಣಾಗ್ಬಿಟ್ಟಿದೆ. ಬೌ 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 ಅನ್ಕೊಂಬರ್ತಾ ಇದೆ. ಅದಕ್ಕೆ ಹಸುವು ಅದು ಏನು ಹಾಕಿತ್ತಿದ್ದೀನಿ ಅಂದ್ಬಿಟ್ಟು ಗಬ 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 ಅಂತ ತಿನ್ಬಿಡ್ತು. ನನಗೆ ಅಲ್ಲೇ ನಾನು ಮನೆಗೆ ರೇಷನ್ಗೆ ಐಟಮ್ ಈಸ್ಕೊಳೋಣ ಅಂತ ಹೋಗಿದ್ದೀಗ ರಿಟರ್ನ್ ಹಂಗೆ ಓಡ್ ಬಂದ್ಬಿಟ್ಟೆ. ಅಯ್ಯೋ, ಮನೆ ಬಿಟ್ಟು ಈಚೆ ಹೋಗೋಕ್ಕೆ ಭಯ ಆಗುತ್ತೆ. ಇಷ್ಟು ಕೆಟ್ಟದಾಗಿ ಪ್ರಪಂಚನ ತಿರುಗಿಸ್ತಾ ಇದ್ದೀರಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳ, ನಿಮ್ಮ ಮನೆ ಹಾಳಾಗೋಗ. ನಿಮ್ಗೆ ಹೆಂಗ್ರೂ ಹೊಟ್ಟೆಗೆ ಊಟ ಬರುತ್ತೆ, ನೀವು ಎಲ್ಲಿ ಮಲಗಿರ್ತೀರೋ ಅಲ್ಲೇ ಹಾವು ಪ್ರತ್ಯಕ್ಷ ಆಗಿ ಚುಚ್ಚಿ ಸಾಯಿಸ್ಲಿ ನಿಮ್ಮನ್ನ, ನಿಮ್ಮ ಕೈ ಕಾಲು ಬಿದ್ದೋಗ್ಲಿ, ಹಂಗೆ ಸರ್ವನಾಶವಾಗಿ ಹೋಗಿ ನೀವು, ನಿಮ್ಮ ಮನೆ ಹಾಳಾಗೋಗ್ಲಿ. ಮೆಂಟ್ಲು ತುಳ್ಮುಂಡೆ ಮಕ್ಕಳ ನೀವು, ನಿಮ್ಮ ಮನೆ ಹಾಳಾಗೋಗ. ಎಷ್ಟಂತ ನಾವು ಬೈದು ನಮ್ಮ ಹೊಟ್ಟೆ ಉರ್ಸ್ಕೊಂಡು ನಮ್ಮ ದೇವರನ್ನೇ ಊಟ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಮಲಗಿದ್ರೆ ಅದೇ ಮೈಂಡಲ್ಲಿ ಬರುತ್ತೆ. ಮಲಗಿದ್ರೆ ಅಯ್ಯೋ ಇದೇ ವಿಡಿಯೋ ನೋಡಿದ್ನಲ್ಲ, ಮಲಗಿದ್ರೆ ಅಯ್ಯೋ ನಾಯಲ್ಲಿ ಹಿಂಗೆ ಕಟ್ಟಾಕಿದ್ರು. ಎಷ್ಟೊಂದು ಅನ್ಯಾಯ ನಡೀತಾ ಇದೆ. ಬ್ರೀಡ್ ಮಾಡಿ 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 ತಾಯಿ ನಾಯಿನ ಹಾಳು ಮಾಡೋದಲ್ದಿರ, ಆ ನಾಯಿಗಳನ್ನೆಲ್ಲ ರೀಲೊಕೇಟ್ ಮಾಡೋದಲ್ದಿರ ಎಲ್ಲೆಲ್ಲೋ ಅಬಾಂಡನ್ ಮಾಡಿ ಬಿಡ್ತಾರೆ. ಅರ್ಧದಲ್ಲೇ ಸಾಕೋದು ಬಿಟ್ಬಿಡೋದು. ಮೇಡಮ್ ನಾವು ತಂದು ಸಾಕಾಗ್ತಲ್ಲ. ಇದೆಲ್ಲ ಸುಪ್ರೀಂ ಕೋರ್ಟ್ ಸುಳೆ ಮಕ್ಳಿಗೆ ಗೊತ್ತಾಗ್ತಾ ಇಲ್ಲ. ಬೀದಿ ನಾಯಿ ಲೋ ಬೋಳಿ ಮಕ್ಕಳ, ಬೀದಿಯಲ್ಲಿ ನಾಯಿಗಳನ್ನ ಬಿಡ್ತಾ ಇರೋದು ನಿಮ್ಮಂತ ಮಿಂಡ್ರು ಗುಡ್ದವ್ರೆ, ನ್ಯಾಯ ಧರ್ಮ ಇಲ್ದಿರ ಇರೋರೆ ಬಿಡ್ತಾ ಇರೋದು. ನಮ್ಮಂಥವ್ರು ನೋಡು, ನಮ್ಮ ಮನೆಗಳಲ್ಲಿ ನೋಡಿ ನಮ್ಮ ಮನೆಗಳನ್ನು ನೋಡಿ, ಕಷ್ಟನೋ ಸುಖನೋ ಇಟ್ಕೊಂಡು ನಾವು ಒಂದು ಟೈಮ್ ಲೇಟಾಗಿ ತಿಂತೀವಲ್ಲ, ನಾವು ಹೊಟ್ಟೆಗೆ ಊಟ ತಿಂತೀವಲ್ಲ, ಇನ್ನೊಂದು ಟೈಮ್ ಹೆಚ್ಚು ಕಮ್ಮಿ ತಿಂದ್ರೂ ದೇವ್ರು ನಮಗೆ ಹೊಟ್ಟೆ ತುಂಬ ನೆಮ್ಮದಿಯಾಗಿ ಒಳ್ಳೆ ಊಟನೇ ಕೊಟ್ಟಿದ್ದಾನೆ. ಒಂದು ಚೂರು ಟೈಮ್ ಹೆಚ್ಚು ಕಮ್ಮಿ ಇದ್ರೂ ನಮ್ಮ ಮಕ್ಳಿಗೆ ನಾನು ಟೈಮ್ ಹೆಚ್ಚು ಕಮ್ಮಿ ಮಾಡೋದಿಲ್ಲ. ನನ್ನ ದೇವರು ಇವತ್ತು ಚೆನ್ನಾಗಿಟ್ಟಿದ್ದಾನೆ. ದೇವ್ರು ನನ್ನ ನೆಮ್ಮದಿಯಾಗಿಟ್ಟಿದ್ದಾನೆ, ಎಲ್ಲದರಲ್ಲೂ ಸಮೃದ್ಧಿಯಾಗಿಟ್ಟಿದ್ದಾನೆ. ನಾನು ಯಾವುದೇ ಒಂದು ವಿಷಯ ಕೈ ಇಟ್ಟರು ಚೆನ್ನಾಗಿಟ್ಟಿದ್ದಾನೆ. ಅದಕ್ಕೆ ಕಾರಣ ನಮ್ಮ ನಾಯಿಗಳೇ, ನಮ್ಮ ಮೂಕ ಪ್ರಾಣಿಗಳೇ, ನಮ್ಮ ಮಕ್ಕಳೇ, ನಮ್ಮ ಬಾಯಲ್ದಿರೋ ಮಕ್ಕಳೇ. ಮಿಲನ ಹಂಗೆ ಬಾ ಜಜ್ಜಿ ಬಾ ನೋಡಿ, ಇವಳು ಮಿಲನ ಅಂತ ಇವಳು. ಬಾ, ನಾನೇನಾದರೂ ಮಾತಾಡ್ತಾ ಇದ್ರೆ ನೋಡಿ ಹೆಂಗೆ ಅಳ್ತಾಳೆ ನೋಡಿ.
ನೋಡಿ ನಮ್ಮ ಮಕ್ಕಳೆಲ್ಲ ಎಷ್ಟು ಫೀಲ್ ಆಗ್ತಾರೆ ನೋಡಿ. ಅಮ್ಮ ಯಾವ ಹಣೆ ಬರ ಇದು ನನಗೆ? ಹಾಂ, ಇದು ಸೀಸಿಂಗ್ ಆಗಿದ್ದು, ಇದು ಸೀಸಿಂಗ್ ಆಗಿದ್ದು ನೋಡಿ, ಅವನು ಸೀಸಿಂಗ್ ಆಗಿದ್ದು. ಯಾವ ಹಣೆ ಬರ ನನಗಿದೆಲ್ಲ? ಹಾಂ, ಯಾವ ಹಣೆ ಬರ ಹೇಳಿ? ಯಾವ ಹಣೆ ಬರ? ನನಗೇನು ಹಣೆ ಬರ? ನೀವು ಬ್ರೀಡ್ಗಳು ಮಾಡೋದು, ನಾವು ತಂದಿದ್ದನ್ನೆಲ್ಲ ಹೊಟ್ಟೆ ಮೇಲೆ ಹಾಕ್ಕೊಂಡು ಸಾಕೋದು. ಹಾಂ, ನಾವಿವಾಗ ಏನೋ ತಪ್ಪು ಮಾತಾಡಿದ್ರೆ ನೋಡಿ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನೋಡಿ, ಅವ್ರಿಗೆಲ್ಲ ಗೊತ್ತಾಗುತ್ತೆ. ಹಾಂ, ನಾವಿವಾಗ ಏನಾದರೂ ಅವ್ರ ಮೇಲೆ ಹೇಳೋಕ್ಕಾಗುತ್ತಾ? ನಾನು ಅವಳು ವ್ಯಾಕ್ಸಿನ್ ಮಾಡಿಸಿ, ನಾನು ಅವಳಿಗೆ ಸ್ಟೆರಿಲೈಸ್ ಮಾಡಿಸಿ ಎಲ್ಲ ಮಾಡಿಸಿ ಇಟ್ಕೊಂಡಿದ್ದೀನಿ ಇವಾಗ. ಆದರೆ ಅವಳ ಪರಿಸ್ಥಿತಿ ಯಾರು ಇದೆಲ್ಲ ಹೊಣೆ ಯಾರು ಹೇಳಿ? ಇದಕ್ಕೆಲ್ಲ ಹೊಣೆ ಯಾರು? ಇದಕ್ಕೆಲ್ಲ ಯಾರು ಹೊಣೆ ಹೇಳಿ? ಸುಪ್ರೀಂ ಕೋರ್ಟ್ ಅವರು ಉತ್ತರ ಕೊಡ್ತಾರಾ ಅಥವಾ ಜಡ್ಜ್ಗಳು ಉತ್ತರ ಕೊಡ್ತಾರಾ ಇಲ್ಲ ಲಾಯರ್ಗಳು ಉತ್ತರ ಕೊಡ್ತಾರಾ? ಮಿಲನ ಯಾರು ಕೊಡ್ತಾರೆ? ನಾಶ ಮಾಡೋರು ಮಾಡಿಬಿಟ್ರು, ನಮ್ಮ ತಲೆ ಮೇಲೆ ನಾವು ಹಾಕ್ಕೊಂಡು ವನವಾಸ ಪಡ್ತಾ ಇದ್ದೀವಿ. ಇವಾಗ ಇದಕ್ಕೆಲ್ಲ ಉತ್ತರ ಇಲ್ಲ. ನಾಯಿನ ಎತ್ತಬೇಕು, ನಾಯಿನ ಎತ್ತಬೇಕು, ನಾಯಿನ ಎತ್ಬಿಡಿ ಎಲ್ಲ ದೇಶನೂ. ಕೊರೋನಾ ಬರುತ್ತೆ, ಅವರಪ್ಪ ಬರ್ತಾನೆ, ದೊಡ್ಡಪ್ಪ ಬರ್ತಾನೆ, ಅವ್ರ ಮುತ್ತಾತ ಬರ್ತಾನೆ. ಕೊರೋನಾ ಅವರಪ್ಪ, ದೊಡ್ಡಪ್ಪ, ಮುತ್ತಾತನೂ ಬರ್ತಾನೆ. ಏನು ಇದು ಪರಿಸರನ ಇಷ್ಟು ಸರ್ವನಾಶ ಮಾಡಿಕೊಂಡು ಮನುಷ್ಯ ಮಾತ್ರ ಇರಬೇಕು, ಪ್ರಾಣಿ ಇರಬಾರ್ದು? ಹಾಂ, ಏನಿದು? ಅದಕ್ಕೆ ನಾನು ಹೇಳೋದು, ಜನಗಳಲ್ಲಿ ನಾನು ಕೇಳೋದು ಒಂದೇ, ಬ್ರೀಡ್ ನಾಯಿಗಳನ್ನ ದುಡ್ಡು ಕೊಟ್ಟು ತೊಗೊಬೇಡಿ, ನಮ್ಮ ನಾಟಿ ನಾಯಿಗಳನ್ನ ತೊಗೊಳ್ಳಿ, ಇಂಡಿ ಡಾಗ್ಸ್ನೇ ಅಡಾಪ್ಷನ್ ಮಾಡ್ಕೊಳ್ಳಿ. ಎರಡನೇದು ಒಂದು ಪಾಯಿಂಟು, ಎಲ್ಲೂ ದುಡ್ಡು ಕೊಟ್ಟು ತೊಗೊಬೇಡಿ. ನಿಮ್ಗೆ ಹಂಗೇನಾದರೂ ಬ್ರೀಡ್ ಡಾಗೇ ಬೇಕು, ನನಗೆ ಸಿಡ್ಜು ಬೇಕು, ನನಗೆ ಪೊಮರಿಯನ್ ಏನು ಪಗ್ಗೆ ಬೇಕು, ಗೋಲ್ಡನ್ ರೆಟ್ರಿವರೇ ಬೇಕು ಅಂದರೆ ದಯವಿಟ್ಟು ಆಶ್ರಮಗಳಲ್ಲಿ ಹೋಗಿ ಅವುಗಳಿಗೆ ಲೈಫ್ ಕೊಡಿ. ಎರಡನೇದು ಬಂದ್ಬಿಟ್ಟು ಯಾವ ವಿಡಿಯೋಗೂ ಲೈಕ್ ಕೊಡಬೇಡಿ. ಹೋರಾಟ ಮಾಡೋ ವಿಡಿಯೋಗಳಿಗೆ ಲೈಕ್ ಕೊಡಿ, ಶೇರ್ ಕೊಡಿ, ಕಮೆಂಟ್ ಮಾಡಿ. ಬೈರಾ ಕುಡಿಂಗೆ ಕುಡುವ ಅನ್ಕುಕ್ರು ಲೈಕು ಹೋರಾಟ, ನಮ್ಮ ಮಕ್ಳಿಗೋಸ್ಕರ ಹೋರಾಟ ಮಾಡೋ ವಿಡಿಯೋಗಳಿಗೆ ಕೊಡಿ. ಆದರೆ ಮಕ್ಕಳನ್ನ ನಾಯಿ ಕಚ್ಚೋದು ರಿಪೋರ್ಟ್ ನಮ್ಮ ಮಕ್ಕಳಿಗೂ ಅನ್ಯಾಯ ಮಾಡ್ತಾ ಇರೋದು ರಿಪೋರ್ಟ್ ಮಾಡಿ. ಬೇಡ, ಇವಾಗ ನಾವು ಅದನ್ನೆಲ್ಲ ಶೇರು ಕಮೆಂಟು ಲೈಕ್ ಮಾಡ್ತೀವಿ, ಅದಕ್ಕೋಸ್ಕರನೇ ಅವ್ರೇನು ಮಾಡ್ತಾರೆ, ಅವ್ರಿಗೆ ದುಡ್ಡು ಬರುತ್ತೆ ಅಂದ್ಬಿಟ್ಟೆ ಬೇಕಂತ ಅವರೇ ನಾಯಿಗೆ ಅನ್ಯಾಯ ಮಾಡಿ ಸೀಮೆಣ್ಣೆ ಇದು ಸುಟ್ಟು ಅದನ್ನೇ ವಿಡಿಯೋ ಮಾಡಿ ಅವ್ರು ಹಾಕ್ತಾರೆ. ಅವ್ರ ಪ್ರಚಾರಕ್ಕೆ ತೀಟೆ ತೀರ್ಸ್ಕೊಳಕ್ಕೆ ನಮ್ಮ ಮಕ್ಕಳನ್ನ ಬಳಸ್ತಾರೆ. ಪ್ರಾಣಿಗಳಿಗೋಸ್ಕರ ಅಂದರೆ ನಾವೆಲ್ಲ ಮಿಡಿತೀವಿ ಅಂತ ತಿಳ್ಕೊಂಡು ನಮ್ಮ ಮಕ್ಕಳನ್ನ ಅನ್ಯಾಯ ಮಾಡಿ ಅವರೇ ವಿಡಿಯೋಗೋಸ್ಕರ ಅವರೇ ಸರ್ವನಾಶ ಮಾಡ್ತಾರೆ. ದಯವಿಟ್ಟು ಅದನ್ನೆಲ್ಲ ರಿಪೋರ್ಟ್ ಮಾಡ್ತಾಯಿರಿ. ಎರಡನೇದು, ಎಲ್ಲಿ ನಾಯಿ ಹಿಡಿಯೋಕ್ಕೆ ಬಂದರು ಎಲ್ಲಿಗೆ ತೊಗೊಂಡೋಗ್ತಿದ್ದೀರಾ? ಅದಕ್ಕೆ ಸ್ಟೆರಿಲೈಸ್ ಆಗಿದೆ, ವ್ಯಾಕ್ಸಿನ್ ಆಗಿದೆ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ನನ್ನ ನಂಬರ್ಗೆ ಫೋನ್ ಮಾಡಿ. ನನಗೆ ತುಂಬ ಬೇಜಾರಾಗಿರೋದು ಏನಕ್ಕೆ ಅಂದರೆ, ಅಯ್ಯೋ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಆಗಿಬಿಟ್ಟಿದೆ ಅಂತ ಮೇಡಮ್, ನಾವು ಊಟ ಹಾಕ್ಬಾರ್ದಂತೆ, ಜೈಲಿಗೆ ಹೋಗ್ತೀವಂತೆ. ಅವ್ರ ಅಮ್ಮನ್ನ ಅನ್ನ ತಿನ್ನೋದ್ರಿಂದ ಜೈಲಿಗೆ ಹೋಗ್ತಾರೆ, ಅನ್ನ ಹಾಕೋದ್ರಿಂದ ಜೈಲಿಗೆ ಹೋಗ್ತಾರಂತ ಯಾವ ಸಂವಿಧಾನದಲ್ಲೂ ಇಲ್ಲ, ಇವತ್ತವರೆಗೂ ಬಂದಿಲ್ಲ, ಬರೋದಿಲ್ಲ. ಮಿಂಡ್ರು ಕೂಟಿ ತಿಕ್ಕಲ್ತುಲ್ ನನ್ನ ಮಕ್ಕಳು ಇಷ್ಟ ಬಂದಂಗೆ ಬಾಯಲ್ಲಿ ಹೇಳ್ಬಿಟ್ರೆ ಅದೆಲ್ಲ ನಡೆಯಲ್ಲ. ಹಸಿವು, ನಿದ್ದೆ, ಆಕಳಿಕೆ ಇದೆಲ್ಲ ಮನುಷ್ಯನ ಗುಣಗಳು, ಲಕ್ಷಣಗಳು, ಬದುಕು, ಜೀವನ. ಇದು ನಮ್ಮ ಹಸಿವು ಅನ್ನೋದೇ ನಾವು ಊಟ ಮಾಡೋದು, ಅದಕ್ಕೆ ನಾವು ಬದುಕಿರೋದು. ಪ್ರಾಣಿಗಳು ಹಂಗೆ, ಅವುಗಳಿಗೂ ತಿನ್ನೋ ಅಧಿಕಾರ ಇದೆ, ಇರೋ ಅಧಿಕಾರ ಇದೆ, ಅವುಗಳಿಗೂ ನಿದ್ದೆ ಮಾಡೋ ಅವಕಾಶ ಇದೆ, ಎಲ್ಲ ಇದೆ. ಅದನ್ನು ಕಿತ್ಕೊತಾ ಇರೋದೇ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗಳೇ. ಅವ್ರಿಗೂ ಇದೇ ಥರ ದೇವರು ಊಟ, ನೀರು, ನಿದ್ದೆ ಕೊಡ್ದಿರ ಅವ್ರ ಮನೆ ಹಾಳಾಗಿ ಮಾಡಿ ಅವ್ರೂ ಸರ್ವನಾಶ ಆಗ್ತಾರೆ. ಇಷ್ಟರಲ್ಲೇ ಆಗುತ್ತೆ. ಕಾಲಾಯಿ ತಸ್ಮೈ ನಮಃ. ಸಾವಿರಾರು ಲಕ್ಷಾಂತರ ನಾಯಿಗೆ ಊಟ ಹಾಕಿರೋ ಕೈಯಲ್ಲಿ ಹೇಳ್ತಾ ಇದ್ದೀನಿ, ಅವ್ರ ಮನೆ ಹಾಳಾಗೋಗ್ಬಿಡ್ಲಿ, ಹಂಗೆ ಅವ್ರು ನಾಶವಾಗೋಗ್ಬಿಡ್ಲಿ, ಅವ್ರು ಉದ್ಧಾರಕನೇ ಆಗೋದಿಲ್ಲ. ಎಂಥ ಹಸುವು ಅನ್ನೋದು ಎಷ್ಟು ಕೆಟ್ಟದ್ದು ಗೊತ್ತಾ? ನಮಗೆ ಒಂದು ಟೈಮ್ ಊಟ ಮಾಡಿಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆದ್ರೇ ಹಂಗೆ ಲೈಟಾಗಿ ತಲೆ ಚಕ್ಕರ್ ಬರುತ್ತೆ, ಒಂದೇ ಕಡೆ ಕೂತಿರ್ಬೇಕನ್ಸುತ್ತೆ ಅಂಥದ್ದು. ಪಾಪ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ. ನಮಗೆ ಒಂದು ಫೋನ್ ಐತೆ, ಒಂದು ಆರ್ಡ್ರ್ ಮಾಡ್ಕೊಂಡು ಊಟ ಮಾಡೋಷ್ಟು ಕೆಪಾಸಿಟಿ ಇದೆ, ಒಬ್ರು ನಾವು ಕೇಳಿ ತಿನ್ನೋಷ್ಟು ಕೆಪಾಸಿಟಿ ಇದೆ, ದುಡ್ದು ತಿನ್ನೋ ಕೆಪಾಸಿಟಿ ಇದೆ. ಆ ಬಾಯಲ್ದರ ಜೀವಗಳಿಗೆ ಯಾವುದೇ ರೀತಿ ಏನೂ ಇಲ್ಲ. ಅವುಗಳ ಪರ ಹೋರಾಡಬೇಕು, ಮೂಕ ಪ್ರಾಣಿಗಳ ಪರ ಹೋರಾಡಬೇಕು. ನಾವು ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬದುಕಬೇಕು. ನಾವು ಎಲ್ಲೂ ಅನ್ಯಾಯ ನಡೀದರಂಗೆ ನೋಡ್ಕೊಬೇಕು. ನಮ್ಮ ಕಣ್ಣು ಮುಂದೆ ಏನಾದರೂ ಅನ್ಯಾಯ ಆಗ್ತಿದ್ರೆ ನಮಗೆ ಯಾಕೆ ಅಂತ ಗಾಂಡುಗಳ ಥರ ಇರಬಾರ್ದು, ತಟ್ಟಿ ಕೇಳಬೇಕು.
ನ್ಯಾಯಪರ ಹೋರಾಡಬೇಕು. ಆವಾಗೇ ಭಗವಂತನು ನಮಗೆ ಒಳ್ಳೇದು ಮಾಡೋದು, ಭಗವಂತನು ನಮ್ಮ ಪರ ಬರ್ತಾನೆ. ನಮ್ಗೆ ಯಾಕಪ್ಪ, ನಮ್ಮ ತಿಕ್ಕ ನಾವು ತೊಳ್ಕೊಂಡು ನಮ್ಮ ಮನೇಲಿ ನಾವು ಬಿದ್ದಿರೋಣ ಅನ್ನ ಗಾಂಡು ಶೋಕಿ ಮಾಡಬೇಡಿ. ನಾಳೆ ನಿಮಗೆ ನಿಮ್ಮ ಮಕ್ಕಳಿಗೆ ತೊಂದರೆ ಆಯ್ತಂದರೆ ಭಗವಂತನೇ ಕೈ ಎತ್ತು ಬಿಡ್ತಾನೆ. ಆವತ್ತು ನೀನು ಈ ಥರ ಮಾಡ್ದಲ್ಲ, ಪ್ರಾಣಿಗಳು ಹಿಂಸೆ ಮಾಡೋವಾಗ ನೀನು ಬಾಯಿಲ್ದಿರ ಕೇಳಲಿಲ್ವಲ್ಲ, ಇವತ್ತು ನಾನು ಅದೇ ಥರ ಮಾಡ್ತೀನಂತ ಅದೇ ನಿಮಗೆ ಕರ್ಮ ಹಿಂತಿರುಗಿ ರಿಟರ್ನ್ ಆಗುತ್ತೆ. ಪ್ರತಿಯೊಂದು ನ್ಯಾಯ ತಟ್ಟಿ ಕೇಳಿ. ನಮ್ಮ ಮೂಕ ಪ್ರಾಣಿಗಳು ಮಕ್ಕಳವರು, ಅವುಗಳಿಗೆ ಏನೇ ಒಂದು ಕಷ್ಟ ಅಂದರೂ ನಿಂತ್ಕೊಳ್ಳಿ, ಯಾವತ್ತೂ ಕೈ ಬಿಡಬೇಡಿ. ಎಷ್ಟು ಮಾತಾಡಿದ್ರು ಅಷ್ಟೇ, ಮಿಂಡ್ರು ಗುಡ್ದವ್ರೆ, ಅಪ್ಪನ ಗುಡ್ದವ್ರೆ, ಯಾವತ್ತೂ ಬದಲಾಗಲ್ಲ. ಆದರೆ ಒಂದು ಹೇಳ್ತೀನಿ, ನನಗೆ ದೇವ್ರಣೆ ಎಲ್ಲನ ಮಕ್ಕಳು ನಾನು ನೋಡಿಬಿಟ್ರೆ ಗಿಲ್ಬಿಡ್ತೀನಿ. ಹಂಗೆ ನಾನು ಗಿಲ್ಬಿಟ್ಟು ಗುದ್ದುಬಿಟ್ಟೆ ಇತ್ತಿಕಾಮಿಸ್ಕೊಂಡು ಹೋಗಿ ಮನೆಗೆ ಪಟಾರ ಅಂತ ಕಪ್ಪಾಳಕ್ಕೆ ಹೊಡಿತೀನಿ. ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬೋಗಿ ಅಂತ ಉಂಟು. ಎಷ್ಟು ಕಡೆ ಹೊಡೆದಿದ್ದೀನಿ ಗೊತ್ತಾ, ನಾನು ಸುಮಾರು ಕಡೆ ಹೊಡೆದಿದ್ದೀನಿ. ನಾನು ಪಟಾರ್ ಅಂತ ಬಾರಿಸಿದ್ದೀನಿ. ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬೋಗಿ ನಾನು ಹೊಡೆದೆ ಅಂತೇಳಿ ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ನಾನು ಆ ಥರ ಮಾಡಿರೋದುಂಟು. ಯಾಕೆ ಅಂತಂದರೆ, ನನಗೆ ಆ ಮಕ್ಕಳಿಗೆ ಒಂದು ನಾಯಿಗೆ ರೇಪ್ ಮಾಡ್ತಾನೆ ಸುಳೆ ಮಗ, ಹಸು ಬಾಯಿಗೆ ಜಿಪ್ಪು ಬಿಚ್ಚಿ ಇಟ್ಟು ಎಂತೆಂಥ ವೀಡಿಯೋಸ್ಗಳು ಬರ್ತಾಯಿದೆ ನನಗೆ. ಅಂದರೆ ನೋಡೋಕ್ಕೆ ಏಸಿಗೆ ಆಗುತ್ತೆ. ಮನುಷ್ಯನ ನಮ್ಮ ಜನ್ಮ ಇಷ್ಟು ಕೀಳಾಗಿ ಬದುಕಬೇಕಾ ನೀವೆಲ್ಲ ಅನ್ನಷ್ಟು ಅಂಥದ್ದು ಹೆಣ್ಮಕ್ಳನ್ನ ಲಂಗಗಳು ಹಾಕ್ಬಿಟ್ಟು ರೋಡ್ ಮೇಲೆ ಬಿಡ್ತೀರಲ್ಲ. ಮೇರ ಬೇಟಿ ಸೈಕಲ್ ಏನೋ ನನ್ನ ಮಗಳು ಸೈಕಲ್ ಹೊಡಿಬೇಕು. ನಿನ್ನ ಮಗಳು ಸೈಕಲ್ ಓಡಿಸಲೇ ನಿನ್ನ ಮಗಳನ್ನ ಕೇಯ್ದು ಊರ್ ಬಾಗ್ಲು ಮಾಡಿ ಹೋಗಿರ್ತಾನೆ, ಅದು ಗೊತ್ತಿರಲ್ಲ. ನಿನ್ನ ಹತ್ರ ಬಂದು ಹೇಳಕ್ಕೂ ಗೊತ್ತಾಗಲ್ಲ. ಅದು ಆರಾಮಾಗಿ ಕೇಸ್ಕೊಂಡ್ ಬಂದಿರುತ್ತೆ. ಆ ಚಿಕ್ಕ ಪುಟ್ಟ ಮಗುನೇ ಅಷ್ಟು ಮಜಾ ಮಾಡ್ಕೊಂಡು ಬಂದಿರುತ್ತೆ, ಗೊತ್ತೇ ಆಗಲ್ಲ. ಆ ಥರ ಪರಿಸ್ಥಿತಿ ತಂದಿಕ್ಕಿದ್ದಾರೆ ಜನ. ಇನ್ನೂ ನಿಮಗೆ ಗೊತ್ತಿಲ್ಲ. ನಾಯಿ ಅಂತೀರ. ಎಷ್ಟು ಕಡೆ ಒಂದು ಮಗುನ ಡೆಲಿವರಿ ಆಗಿದ ತಕ್ಷಣ ಬಿಟ್ಟೋಗಿರೋ ಹೆಂಗಸು ಸುಳೆ ಬಿಟ್ಟೋಗಿರೋ ಮಗುನ 10 ನಾಯಿ ಕಾಪಾಡಿ ಬೆಳಿಗ್ಗೆವರೆಗೂ ಕಾದಿದೆ. ಯಾಕೆ ನಾಯಿ ಕಚ್ಚಿ ತಿಂದಿಲ್ಲ? ಅವುಗಳಿಗೂ ಜ್ಞಾನ ಇದೆ, ನಿಮ್ಮಂಗೆ ಅಲ್ಲ. ಅವುಗಳಿಗೂ ಜ್ಞಾನ ಇದೆ, ಅವುಗಳಿಗೆ ಪರಿಜ್ಞಾನ ಇದೆ. ಏನು ಮಾಡಿದ್ರೆ ಏನಾಗುತ್ತೆ, ಪ್ರೀತಿ. ಅವುಗಳು ನಾಯಿ ಅನ್ನೋದು ಜನ್ಮ ಪ್ರೀತಿಗೆ ಸೋಲೋದು. ನೋಡಿ ಇಲ್ಲಿ ಬಂದು ನನ್ನ ಪಕ್ಕ ಹೆಂಗೆ ಕೂತಿದ್ದಾಳೆ ನೋಡಿ. ಇಲ್ಲೇ ನಾನು ಅನ್ನದಾನ ಮಾಡ್ತಾಯಿದ್ದೀನಾ ನನ್ನ ಪಕ್ಕ ಬಂದು ಕೂತ್ಕೊಳಕ್ಕೆ? ಇಲ್ಲೇನು ನಾನೇನು ಏನೋ ಸ್ವೀಟ್ ಕೊಡ್ತೀನಾ, ಇಲ್ಲ ಕಬಾಬ್ ಕೊಡ್ತೀನಾ, ಮೊಟ್ಟೆ ಕೊಡ್ತಾಯಿದ್ದೀನಾ? ನನ್ನ ಪಕ್ಕ ಬಂದು ಹಿಂಗೆ ಕೂತಿದ್ದಾರೆ ನೋಡಿ, ಬಾಲ ಅಲ್ಲಾಡಿಸ್ಕೊಂಡು. ಪ್ರೀತಿ ರೀ ಬಾಂಧವ್ಯ ಅಂತ. ಪ್ರೀತಿ ಬಾಂಧವ್ಯನ ಸುಪ್ರೀಂ ಕೋರ್ಟು ಜಡ್ಜ್ಗಳು ನೀವು ಹಾಳು ಮಾಡ್ತಾ ಇದ್ದೀರಲ್ಲ, ನಾಶವಾಗೋಗ್ಬಿಡಿ. ನನ್ನ ಕೈ ನೊಟ್ಟಿಗೆ ಮುರಿದು ನನಗೆ ಇಷ್ಟು 44 ಏಜ್ವರೆಗೂ ನನಗೆ ಇದು ನೊಟ್ಟಿಗೆ ಮುರಿಯೋದೇ ಗೊತ್ತಿರಲಿಲ್ಲ. ಯಾರನ್ನ ಆ ಥರ ಮಾಡಿದ್ರೆ ನಗ್ತಾ ಇದ್ದೆ ನಾನು. ಇವಾಗ ನಾನು ಹೊಟ್ಟೆ ಉರಿದು ನಾಶವಾಗೋಗಿ ಅಂತ ಹೇಳ್ತಾ ಇದ್ದೀನಿ. ಬೆರಳೆಲ್ಲ ನೋವ್ತಿದೆ. ಬೆರಳಲ್ಲಿ ತುಂಬ ಎಲ್ಲ ಬೆರಳಿಗೆ ಉಂಗುರಗಳು ಹಾಕ್ಕೊಂಡು ಬಳೆಗಳು ಹಾಕ್ಕೊಂಡು ಹೆಂಗಿರ್ತಾ ಇದ್ದೆ ಗೊತ್ತಾ ನಾನು. ಇವಾಗ ಬಿಚ್ಚಿಬಿಟ್ಟಿದ್ದೀನಿ. ನಿಮ್ಮ ಮನೆ ಹೋಗ ನನ್ನ ಬೆರಳೆಲ್ಲ ಒಂದೊಂದು ಫೋನ್ ಬಂದರೂ ಶಾಪ್ ಹಾಕ್ತೀನಿ ನಾನು. ಅಷ್ಟು ನನಗೆ ನೋವು ಬಂದುಬಿಟ್ಟಿದೆ, ಕೋಪ ಬಂದುಬಿಟ್ಟಿದೆ. ಆದರೆ ಏನು ಪ್ರಯೋಜನ ಇಲ್ಲ. ನಾವು ಇಷ್ಟೆಲ್ಲ ಮಾಡಿ ಒಂದು ಮಾಡೋಕ್ಕಷ್ಟೇ ಸಾಧ್ಯ. ನಾವು ಎಲ್ಲಿ ನೋಡ್ತಿರೋ ವೀಡಿಯೋಸು ಲೈಕು ಕಮೆಂಟು ಶೇರ್ ಕೊಡಬೇಡಿ. ರಿಪೋರ್ಟ್ ಮಾಡ್ತಾರೆ, ಪರವಾಗಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ರಿಪೋರ್ಟ್ ಮಾಡಿ. ಇಷ್ಟೇ ನಾನು ನಿಮ್ಮನ್ನ ಕೇಳೋದು. ನೋಡಿ